ನಮಸ್ಕಾರ. ನೂರೊಂದು ನೆನಪು ಸವಿ ಸಂಜೆಗೆ ಸ್ವಾಗತ. ನಿಮ್ಮ ಹೆಸರು? ಜಯಲಕ್ಷ್ಮಿ. ನೀವು ಮದುವೆ ಆಗಿ ಬಂದ್ರಲ್ಲ ಮುಂಚೆ, ಅವಾಗ ಮನೆ ಹಿಂಗೆ ಇತ್ತ ಅಥವಾ ಬೇರೆ ಥರ ಇತ್ತ? ಬೇರೆ ಕಡೆ ಎಲ್ಲಾದರೂ ಇತ್ತ? ಇದೇ ಥರ ಇದ್ರು, ಸ್ವಲ್ಪ ಜನ ಕಡಿಮೆ ಇತ್ತು. ಜನಗಳು ಕಡಿಮೆ ಇದ್ರು. ನೀವು ಬೊಕ್ಸೆಗೆ ಬಂದಾಗ ನಿಮಗೆ ಯಾವ ಥರ ಅನ್ನಿಸ್ತು ಮದುವೆ ಆಗಿ ಬಂದಮೇಲೆ? ಮೊದಲಿಂದಲೂ ಬರ್ತಿದ್ವಲ್ಲ ಅಮ್ಮನ ಮನೆ ಎಲ್ಲ, ಅದೇನು ಬೇಜಾರೇನಿಲ್ಲ. ಜನಗಳು ಎಷ್ಟಿದ್ರು ನೀವು ಬಂದಾಗ? ದೊಡ್ಡ ಮನೆಯಲ್ಲಿ ಎಷ್ಟು ಜನಗಳಿದ್ರು ನೀವಿದ್ದಾಗ? ಎಲ್ಲ ಕೆಲಸದವರೆಲ್ಲ ಸೇರಿ 30 ಜನ. 30 ಜನ ಇದ್ರು. ಸೊ 30 ಜನಕ್ಕೆಲ್ಲ ಅವಾಗ ಅಡುಗೆ ತಿಂಡಿ ಅಡುಗೆ ಎಲ್ಲ ಮಾಡ್ತಾಯಿದ್ರಿ. ಅವಾಗಿನ ಜೀವನ ಶೈಲಿ ಹೇಳ್ತೀರಾ ನಮಗೆ? ಎಷ್ಟು ಗಂಟೆಗೆ ಎದ್ದೇಳ್ತಿದ್ರಿ, ಹೆಂಗೆ ಆಗ್ತಾ ಇತ್ತು ಅಂತ? ಏನು ಬೇಜಾರಾಗಲಿಲ್ಲ, ಎಲ್ಲ ಚೆನ್ನಾಗಿ. ನಾವು ಕುಟ್ಟಿ ಎಲ್ಲ ಮಾಡಬೇಕಿತ್ತು. ಅಕ್ಕಿ ತೊಳಸಿ ಅದು ನಾವೇ ಮಾಡ್ಕೋಬೇಕು. ಭತ್ತ ಕುಟ್ಟು ಬೇರೆ. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಿ? ಇಷ್ಟು ಜನಕ್ಕೆಲ್ಲ ಅಡುಗೆ ಮಾಡಬೇಕು ಅಂತಂದರೆ 3 ಗಂಟೆಗೆ. 3 ಗಂಟೆಯಿಂದನೇ ಕೆಲಸ ಎಲ್ಲ ಶುರು ಮಾಡ್ತಿದ್ದ. 7:30 ಕೆಲ್ಸಕ್ಕೆ ಹೋಗೋರಿಗೆಲ್ಲ ತಿಂಡಿ ಆಗಬೇಕು. ನಿಮ್ಮ ಮತ್ತೆ ಅಜ್ಜಯ್ಯನ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವ ಥರ ಇತ್ತು? ಅಜ್ಜ ಅಜ್ಜಿಯರು ಅವರು ನಮ್ಗೊಂಥರ ದೇವರಿದ್ದಂಗೆ. ಒಂಚೂರು ಬೇಜಾರಿಲ್ಲ. ಯಾವತ್ತಾದ್ರೂ ನಿಮಗೇನಾದರೂ ಅಂದಿದ್ದು ಉಂಟಾ? ಏನಂದ್ರೆ ಒಬ್ಬರು ಒಂದು ಮಾತು ಅಂದಿಲ್ಲ. ಏನೂ ಅಂದಿಲ್ಲ. ಏನೂ ಅಂದಿಲ್ಲ. ಅವ್ರ ಜೊತೆ ಎಲ್ಲಾದರೂ ಹೋಗಿದ್ದೇನಾದ್ರೂ ನೆನಪಿದೆಯಾ? ಫಂಕ್ಷನ್ಸ್ ಆಗಿರ್ಬೋದು, ಮದುವೆಗಳಾಗಿರ್ಬೋದು, ಅವ್ರ ಜೊತೆ ಹೋಗಿದ್ದು, ಕಾಲ ಕಳೆದಿದ್ದು ಎಲ್ಲ ಎಲ್ಲ ಚೆನ್ನಾಗಿತ್ತು. ಮತ್ತೆ ನಿಮ್ಮ ತಂಗಿದಿರು ಅಂತ ಬಂದಾಗ ಅವ್ರ ಜೊತೆ ಓಡಾಟ ಅವ್ರು ಎಲ್ಲರೂ ಚೆನ್ನಾಗಿದ್ರು. ನೀವು ಹೇಳಿದ್ರಿ 3 ಗಂಟೆಗೆ ಎದ್ದು ಅಡುಗೆ ಮಾಡ್ತಿದ್ದೆ, ಅಷ್ಟು ಜನಕ್ಕೆಲ್ಲ ಬೇಯಿಸಾಕ್ತಿದ್ದೆ ಅಂತ. ನಿಮಗೆ ಅದ್ರ ಮೇಲೆ ಯಾವತ್ತೂ ಕೋಪ ಬಂದಿರೋದಾಗ್ಲಿ, ಯಾವತ್ತೂ ಆ ಥರ ಅನಿಸಿಲ್ವಾ? ಏನಿಲ್ಲ, ಜೊತೆಗೆ ಎಲ್ಲ ಬೇರೆ ಹೇಳಾರಲ್ಲ. ಆಮೇಲೆ ಅಡುಗೆ ಒಂದಕ್ಕೆ ಫಸ್ಟ್ ಹೋಗಿ ನಿಂತ್ಕೋಬೇಕು. ಆಮೇಲೆ ಎಲ್ಲರದ್ದು ಇದಾದ್ಮೇಲೆ ಸುಶೀಲ ಅವ್ರನ್ನ ಸಪೋರ್ಟ್ ಮಾಡ್ತೀವಿ. ಅವ್ರು ಸಪೋರ್ಟ್ ಮಾಡ್ತೀವಿ. ಇದು ಭಜನೆ ಎಲ್ಲ ಹಾಡು ಹೇಳೋದು, ಅದು ನಾನು ಮದುವೆ ಆದ್ಮೇಲೆ ಎಲ್ಲ ಮಕ್ಕಳಿಗೂ ಅಭ್ಯಾಸ ಮಾಡಿದ್ದೆ. ಜಗಲಿ ತುಂಬ ಕುತ್ಕೊಳ್ಳೋರು, ನಾ ಹೇಳ್ಕೊಡೋರು. ನಿಮಗೆ ಯಾವುದಾದ್ರೂ ಇವತ್ತಿಗೂ ಒಂದು ಭಜನೆಗಳು ನೆನಪಿದೆಯಾ? ಯಾವುದಾದ್ರೂ ಒಂದು ಭಜನೆ ಅಲ್ಲಿ ನಮ್ಮ ಮನೇಲಿ ಮಾಡ್ತಿದ್ವಲ್ಲ. ಇವಾಗ ಯಾವುದಾದ್ರೂ ನೆನಪಿದ್ರೆ ಹೇಳ್ಬೋದಾ? ನೆನಪಿದೆ, ಹೇಳ್ತೀರಾ? 1-2 ಸಾಲುಗಳು. ಹೋಗುವೆಯ ತಂಗಿ ಗಂಡನ ಮನೆಗೆ ಹೋಗುವೆ, ಮೌನ ಮನೆಯ ಬೆಳಕನ್ನು ಬೀರಲು ಮಾತೆಯ ಮನೆಯ ತೊರೆಯುವೆಯ. ಹೋಗುವೆಯ ತಂಗಿ ನೀ ಗಂಡನ ಮನೆಗೆ ಹೋಗುವೆಯ. ಥ್ಯಾಂಕ್ ಯು. ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದ ರಾತಿ. ನಾನೇನೆಂಬರು ಬೇಡಿರೆ ನರಕಲಿ ಪ್ರಾಪ್ತಿ, ಜ್ಞಾನಿಗಳೊಡನಾಡಿರೆ ಸೋದಂಬ ಉರಸೂತ ತಾನೇ ಕೈ ಸೇರಿತು, ಅನುಭವಿಸಿ ಲಿಂಗಕ್ಕೆ ಮನ ಒಪ್ಪಿ ಬೆಳಗಿರೆ. ನೀವು ಅವಾಗ ಸಾರೆಲ್ಲ ಮಾಡ್ತಿದ್ರಲ್ಲ, ತುಂಬ ರುಚಿಯಾಗಿರ್ತಿತ್ತು ಅಂತ ಸುಮಾರು ಜನ ಹೇಳಿದ್ದಾರೆ. ಸೊ ಅದು ಹೆಂಗೆ ಸಾಧ್ಯ? ಏನೂ ಇಲ್ಲ, ವಾರಕ್ಕೆ 4 ಕಾಯಿ 5 ಕಾಯಲ್ಲಿ ಹೆಂಗೆ ಮಾಡಬೇಕು, ಅರ್ಧ ಭಾಗದಲ್ಲಿ ಅರ್ಧ ಹಾಕಿ ಅಕ್ಕಿ ಹುರಿದು ಎಳ್ಳು ತರಕಾರಿಗೆ ಎಳ್ಳೆಲ್ಲ ಹಾಕ್ತಿದ್ದು, ಖಾರದ ರುಬ್ಬಿ ಮಾಡ್ತಿದ್ವಿ. ಮತ್ತು ಇದು ಅಕ್ಕಿ ತೊಳೆದು ನೀರು ಚೆಲ್ಲಿ ಎಣ್ಣೆ ನೀರಿಟ್ಟು ಸಾಂಬಾರಿಗೆ ಹಾಕಿ. ಮತ್ತು ನಿಮ್ಮ ಕೈಗುಣದಿಂದನೂ ತುಂಬ ರುಚಿಯಾಗಿರ್ತಿತ್ತು ಅಂತ ಅನಿಸುತ್ತೆ. ನಿಮ್ಮ ಕೈಗುಣದಿಂದ ತುಂಬ ಸಾರು ಅಡುಗೆಗಳೆಲ್ಲ ತುಂಬ ರುಚಿಯಾಗಿರ್ತಿತ್ತು ಅಂತ ಅನಿಸುತ್ತೆ. ಊಟ ಮಾಡಿದ್ರೆ ಗೊತ್ತಿವ್ರಿಗೆ, ಅದಕ್ಕೆ ನಾವಂತೂ ತಿಂದಿಲ್ಲ. ಈ ಥರ ಹಿಂಗೆ ಯಾವಾಗಲೂ ಖುಷಿಯಾಗಿ ನಗ್ತಾ ಇರ್ತೀರಲ್ಲ, ಅದ್ರ ಹಿಂದಿನ ಗುಟ್ಟೇನು? ಎಲ್ಲರೂ ಇದು ತುಂಬ ಜನ, ಅದೇ ಸಂತೋಷ. ಒಬ್ಬರು ಇದ್ರೆ ಚಂದ ಅಲ್ಲ. ಈಗ ಮನೇಲಿ ಬೇಜಾರ ತಂಗಲ್ಲ. ಅವಾಗ ಒಂಥರ ಒಂದೊಂದು ದಿವಸ ಇಲ್ದಲೇ ಉಂಡಿದ್ವಿ. ಲಾಸ್ಟಿಗೆ ಮತ್ತೆ ಅಷ್ಟೊತ್ತಿಗೆ ಅನ್ನ ಅಕ್ಕಿ ತೊಳೆದು ಒಲೆ ಮೇಲೆ ಇಟ್ಟು ಬೇಯಿಸೋದು. ಕುಕ್ಕರ್ ಎಲ್ಲ ಇಂಥದ್ದೆಲ್ಲ ಈಗ
ಒಂದಿಷ್ಟು ಅನ್ನ ಇದು ದೊಡ್ಡ ಪಾತ್ರೆ ತಗದು ಅದೇ ಒಂಥರ ಖುಷಿ. ನೀವು ಇಲ್ಲ ಅಂತ ಹೇಳ್ತೀರಿ, ದೊಡ್ಡಜ್ಜಿ ಬರೋದು ಬೆಳೆಸ್ಕೊಂಡು ಏನು ಮಾಡ್ಕೊಂಡು ಎಲ್ಲಿ ಅಂತ. ಇಷ್ಟು ಬಂದು ನಮಗೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಒಳ್ಳೆಯದು, ನಾನು ಏನು ಸಹಕಾರ ಕೊಟ್ಟಿದ್ದೀನೋ ನಿಮಗೆಲ್ಲ. ಎಲ್ಲ ದೊಡ್ಡ ಆಗೋತ್ತಿಗೆಲ್ಲ ಅವ್ರವ್ರ ಪಾಡಿಗೆ ಅವರು ಬಿಟ್ರಿ. ಅದು ಇಷ್ಟು ಖುಷಿಲಿ ಅಂತಲ್ಲ, ಅದೇ ಸಂತೋಷ ಬಿಡಿ. ನಮಸ್ಕಾರ. 101 ನೆನಪು ಸವಿ ಸಂಜೆಗೆ ಸ್ವಾಗತ. ನಮಸ್ಕಾರ. ಹಾಂ, ಸೊ ನಿಮ್ಮ ಪರಿಚಯ? ಒಳ್ಳೆ ಪರಿಚಯ. ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ನಿಮ್ಮ ಹೆಸರು? ಶೇಷಪ್ಪ ಶೆಟ್ಟಿ. ನೀವು ಕೃಷ್ಣ ಶೆಟ್ಟಿ ಅವರಿಗೆ ಎಷ್ಟನೇ ಮಗ? ಕೃಷ್ಣ ಶೆಟ್ಟಿ ಅವರಿಗೆ ನಾನು ಮೊದಲನೆಯ ಮಗ. ಹಾಂ, ಓಕೆ. ಸೊ ನಿಮ್ಮ ಮತ್ತು ನಿಮ್ಮ ತಂದೆಯವರ ಒಡನಾಟ ಹೆಂಗಿತ್ತು? ಅವರು ಇದ್ದ ಸಮಯದಲ್ಲಿ ನಾವು ಚಿಕ್ಕವರಾಗಿದ್ದರೂ ಅವರಿಗೆ ಸ್ಪಂದಿಸಿಕೊಂಡು ನಡ್ಕೊಂಡು ಬರ್ತಾ ಇದ್ವು. ಅವರು ಹೇಳಿದ್ದ ಒಂದು ಮಾತನ್ನು ಸಹ ಸ್ವಲ್ಪ ತಪ್ಪದೇ ನಡ್ಕೊಂಡು ಬರ್ತಾ ಇದ್ದೆ. ಆಗಿನ ಕಾಲದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಹೆಂಗಿತ್ತು? ಯಾವ ಥರ ಇತ್ತು? ಆಗಿನ ಕಾಲದಲ್ಲಿ ನಾನು ಬಹುಶಃ ಶಾಲೆಯಲ್ಲಿ 4ನೇ ತರಗತಿಯನ್ನು ಮಾತ್ರ ಓದಿದ್ದೇನೆ. ಮತ್ತೆ ನಂತರ ಸಂಗಮೇಶ್ವರ ಪೇಟೆಯಲ್ಲಿ 7ನೇ ತರಗತಿಯ ತನಕ ಓದಿದ್ದೇನೆ. ಹಿರಿಯ ಮಗ ಆಗಿದ್ರಿಂದ ನಿಮ್ಮ ಜವಾಬ್ದಾರಿಗಳೆಲ್ಲ ಹೆಂಗಿತ್ತು ಆ ದೊಡ್ಡ ಮನೆಯಲ್ಲಿ? ನನಗೆ ಬಹಳ ಉತ್ತೇಜನಪೂರ್ವಕವಾಗಿ ಜವಾಬ್ದಾರಿನೇ ಮಾಡಿಕೊಂಡು ಕೆಲಸ ಮಾಡ್ಕೊ ಬರ್ತಾ ಇದ್ದೆ. ಕಾರಣ ಅಂದರೆ ಎಲ್ಲರೂ ಚಿಕ್ಕವರು ತಮ್ಮಂದಿರೆಲ್ಲ ಶಾಲೆ ಕಾಲೇಜಿಗೆ ಹೋಗುವುದು. ನಾನು ನಮ್ಮ ಅಣ್ಣ ಅಂದರೆ ದೊಡ್ಡಪ್ಪನ ಮಗ ಒಬ್ಬರು ಇದ್ದರು, ಅವರು ನಾನು ಜೊತೆಯಾಗಿ ತೋಟ ಮತ್ತು ಗದ್ದೆಯನ್ನು ಅದರ ಕೆಲಸ ಪೂರ್ತಿ ಜವಾಬ್ದಾರಿಯನ್ನು ಹೊಣೆ ಹೊತ್ತುಕೊಂಡು ನಾವು ಮಾಡ್ತಾ ಇದ್ದಿದ್ದು. ದೊಡ್ಡಪ್ಪನ ಮಗ ಅಂತಂದ್ರೆ ಅವರ ತಿರುಮಲ ಶೆಟ್ರು ಮತ್ತೆ ನೀವು ಹೋಗ್ಬಿಟ್ಟು ಕೆಲಸಗಳನ್ನ ಮಾಡ್ಕೊಂಡು ಅವರಿಗೆ ಗದ್ದೆಯ ಜವಾಬ್ದಾರಿ, ನನಗೆ ತೋಟದ ಜವಾಬ್ದಾರಿ. ಆವಾಗೆಲ್ಲ ಚಿಕ್ಕಮಂಗ್ಳೂರ್ಗೆ ಓಡಾಡಬೇಕಾಗಿರೋ ಅಗತ್ಯ ಏನಾದರೂ ಬಂದಾಗ, ಇವಾಗೆಲ್ಲ ಕಾರ್ ಇದೆ, ಬೈಕ್ ಇದೆ, ಹೆಂಗೋ ಹೋಗಿ ಬರ್ತೀವಿ. ಆಗಿನ ಕಾಲದಲ್ಲಿ ನೀವು ಏನು ಮಾಡ್ತಾ ಇದ್ರಿ? ಭಾಳ ಕಷ್ಟ ಇತ್ತು. ಏನು ಕಾಯಿಲೆ ಕಷ್ಟ ಬಂದರೂ ಎಲ್ಲಿಯಾದರೂ ಡಾಕ್ಟ್ರನ್ನೇ ಮನೆಗೆ ಕರೆಸುವುದು, ಅಥವಾ ಇಲ್ಲೇ ಮಲ್ಲನ್ನೂರು ಅಂತ ಇತ್ತು, ಅಲ್ಲೇ ತನಕ ಹೋಗಿ ಬರ್ತಾ ಇದ್ವಿ. ಚಿಕ್ಕಮಗಳೂರು ಹೋಗೋದೇ ಗೊತ್ತಿರಲಿಲ್ಲ. ಆದರೂ ವರ್ಷಕ್ಕೊಮ್ಮೆ ಆದರೂ ಅಪ್ಪನ ಒಟ್ಟಿಗೆ ಹೀಗೆ ಹೋಗಿ ಬರ್ತಾ. ಯಾವ್ದ್ರಲ್ಲಿ ಹೋಗ್ತಾ ಇದ್ರಿ ಅವಾಗೆಲ್ಲ? ಎತ್ತಿನ ಗಾಡಿ ಬಸ್ಸಲ್ಲಿ ಹೋಗ್ತಾ ಇದ್ದು. ಆಗ್ಲೂ ಬಸ್ ಇತ್ತ ಆವಾಗಿನ ಕಾಲದಲ್ಲಿ? 50 ವರ್ಷ ಹಿಂದೆನೆ 60 ವರ್ಷದಲ್ಲಿ ಬಸ್ ಇತ್ತು. ಅದಕ್ಕಿಂತ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ರು. ಅಷ್ಟು ದೂರ? ಹೌದು. ನಾನು ಒಂದ್ ದಿವಸನೂ ನಡ್ಕೊಂಡು ಹೋಗಿಲ್ಲ ಚಿಕ್ಕಮಗಳೂರಿಗೆ ಅವ್ರ ಜೊತೆಯಲ್ಲಿ. ತುಂಬಿದ ಕುಟುಂಬ ಆಗಿದ್ರಿಂದ ಏನೇ ಒಂದು ಸಾಮಾನು ತಗೋಬರ್ಬೇಕು ಅಥವಾ ಒಂದು ಐಟಮ್ ತಗೋಬರ್ಬೇಕು ಅಂತಂದ್ರೆ ಎಷ್ಟೆಲ್ಲ ತಗೋಬರ್ತಿದ್ರಿ? ಅಡುಗೆಗಾಗಿರ್ಬೋದು, ಏನೋ ಒಂದು ದಿನಸಿ ಸಾಮಾನುಗಳನ್ನ ಎಷ್ಟೆಲ್ಲ ತಗೋಬರ್ತಿದ್ರಿ? ವರ್ಷಕ್ಕೆ ಒಂದು ರೌಂಡು 1 ಮೂಟೆ ಉಪ್ಪು, 2 ಮೂಟೆ ಬೆಲ್ಲ, ಇಯರ್ಲಿ ಒಂದ್ ದಿವಸ ಹೀಗೆ ಮಾಡ್ಕೊಂಡು ಬರ್ತಿದ್ರು. ವರ್ಷಕ್ಕೆ ಒಂದ್ ದಿವಸ ಮಾತ್ರ. ಆಮೇಲೆ ನಿಮಗೆ ಮದುವೆ ಆಗಿದ್ದೆಲ್ಲ ನೆನಪಿದ್ದೆ? ಆಗಿನ ಕಾಲದಲ್ಲಿ ಹೆಂಗೆ ಮದುವೆ ಮಾಡ್ತಾಯಿದ್ರು? ಯಾವ ರೀತಿ ಇರ್ತಾ ಇತ್ತು ಅವನ ಶಾಸ್ತ್ರ ಸಂಪ್ರದಾಯಗಳು ತುಂಬಿದ ಕುಟುಂಬದಲ್ಲಿ? ನನಗೆ 6/6/66 ಗುರುವಾರ ದಿವಸ ಮದುವೆ ಆದದ್ದು. ಅವಿನ ಸಂಬಂಧ ಅಂದರೆ ಗುಳ್ಳನ್ಪೇಟೆಯಲ್ಲಿ ಸಂಬಂಧಿಕರು ಇದ್ರು, ಅವರ ಕಡೆಯಿಂದ ಪರಿಚಯ. ನಂತರ ಹೀಗೆ ಸಂಬಂಧ ಬೆಳೀತು. ಅಂದರೆ ಅವಾಗೆಲ್ಲ ಮದುವೆ, ಇವಾಗೆಲ್ಲ ಏನು ಮಾಡ್ತಾರೆ, 1 ದಿನ 2 ದಿನ ಬರ್ತಾರೆ, ನೆಂಟರುಗಳು ಹೋಗ್ತಾರೆ. ಅವಾಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಯಾವ ಥರ ಮಾಡ್ತಿದ್ರಿ? ಟೇಬಲ್ ಇರ್ತಾ ಇರಲಿಲ್ಲ, ಕರೆಂಟ್ ಇರ್ತಿರ್ಲಿಲ್ಲ. ಅವತ್ತಿನ ಪರಿಸ್ಥಿತಿ ಅಂದರೆ ಇಲ್ಲೇ ಕಾಡು ಸೊಪ್ಪು ಯಾವ್ದಾದ್ರು ಕಡಿದು ಮೇಲೆ ಚಪ್ಪರ ಮಾಡುವುದು ಕೂರ್ಲಿಕ್ಕೆ ನೆಳಲಿಗೆ. ನಂತರ ಬೈ ಹುಲ್ಲು ಅಂತ ತುಳು ಭಾಷೆಯಲ್ಲಿ ಹೇಳ್ತಾರೆ, ಇಲ್ಲಿ ಬಿಳಿ ಹುಲ್ಲು ಅಂತ ಹೇಳುತ್ತೇವೆ. ಅದನ್ನು ಹಾಕಿ ಯಾವ್ದು ಗದ್ದೆಯಲ್ಲಾದ್ರೂ ಎಲ್ಲ ಫೀಲ್ಡ್ ಅಲ್ಲಿ ಆಗಲಿ ಅದನ್ನು ಹಾಕಿ ಊಟ ಹಾಕುವುದು. ಟೇಬಲ್ಲು ಇಲ್ಲ ಆ ಕಾಲದಲ್ಲಿ, ಚೇರು ಇಲ್ಲ, ಎಂಥದಿಲ್ಲ.
ನೆಲದಲ್ಲೇ ಊಟ. ಸೊ ಫೋಟೋ ವಿಡಿಯೋ ಇವಾಗಿನ ಥರ ಏನೂ ಇರ್ತಿರ್ಲಿಲ್ಲ. ಊಟ ಇಲ್ಲ, ವಿಡಿಯೋ ಇಲ್ಲ, ಕರೆಂಟ್ ಇಲ್ಲ, ಫೋನ್ ಇಲ್ಲ, ಯಾವುದಿಲ್ಲ. ಹಂಗೆ ನೀವು ಎಂಜಾಯ್ ಮಾಡ್ತಾ ಇದ್ರಿ ಹಂಗಾದ್ರೆ. ಹಾ, ಅದೇ ಥರ. ಹೌದು. ಬೇರೆ ಏನಾದರೂ ವಿಚಾರಗಳನ್ನ ಹಂಚ್ಕೊಳಕ್ಕೆ ಇಷ್ಟಪಡ್ತೀರಾ ತಂದೆಯವ್ರ ಜೊತೆ ಇದ್ದಿದ್ದು? ನಮ್ಮ ತಂದೆಯವರು ಸಹ ನಮ್ಮ 10-12 ಜನ ಮಕ್ಕಳನ್ನ ಸಾಕಬೇಕಾದ್ರೆ ಸತತ ಪ್ರಯತ್ನ ಪಟ್ಟಿದ್ದಾರೆ. ತುಂಬಾ ಶಾಂತಿ ಮನ್ಸ, ಕೋಪ ಮನ್ಸ ಅಲ್ಲ. ನಾವು ಸಹ ಹಾಗೆ ಅವರ ಎದುರಿಗೆ ಯಾವುದು ಎದುರು ಉತ್ತರ ಕೊಡದೆ ಅವರು ಹೇಳಿದ್ದನ್ನ ಪಾಲಿಸಿಕೊಂಡು ಬಂದಿದ್ದೇವೆ. ಆದ್ದರಿಂದ ಈ ದಿವಸ ಚಂದದಲ್ಲಿ ಇದ್ದೇವೆ. ಧನ್ಯವಾದಗಳು. ನಮಸ್ಕಾರ. 101 ನೆನಪು ಸವಿ ಸಂಜೆಗೆ ಸ್ವಾಗತ. ನಿಮ್ಮ ಪರಿಚಯ? ನಮಸ್ಕಾರ, ನನ್ನ ಹೆಸರು BK ಮಂಜಪ್ಪ ಶೆಟ್ಟಿ ಅಂತೇಳಿ. ನಮ್ಮ ಕೃಷ್ಣ ಶೆಟ್ಟರ, ನಮ್ಮ ಜೀವನದ ಕೃಷ್ಣ ಶೆಟ್ಟರ 2ನೇ ಮಗ. ನಾನು ಹುಟ್ಟಿದ್ದು 2/8/1945 ಇಸ್ವಿಯಲ್ಲಿ ನಮ್ಮ ಜನನ ಆಯಿತು ಅಂತ ನಮಗೆ ಹೇಳಿದರು. ತುಂಬು ಕುಟುಂಬದಲ್ಲಿ ಆವಾಗೆಲ್ಲ ಜಾಸ್ತಿ ವಾಹನಗಳಿರಲಿಲ್ಲ. ದೊಡ್ಡ ಮನೆಗೆ ಮೊದಲನೇ ವಾಹನ ಯಾವುದಾಗಿತ್ತು? ದೊಡ್ಡ ಮನೆಗೆ ಮೊದಲನೇ ವಾಹನ ಅಂದರೆ 1972ನೇ ಇಸ್ವಿಯಲ್ಲಿ ನಮ್ಮ ತಂದೆಯವರೆಗೂ ಒಂದು ಬಾಡಿಗೆ ಕಾರು ಓಡಿಸೋಕ್ಕೆ ಲೋನ್ ಕೊಡಿಸಿ ಮಾಡಿಕೊಟ್ರು ನನಗೆ. ಗಾಡಿ ನಂಬರ್ MIC 4177. ಅವಾಗಿಂದ 5 ವರ್ಷ 6 ವರ್ಷ ಬಾಡಿಗೆ ಕಾರು ಓಡಿಸಿದ್ರು ಚಿಕ್ಕಮಗಳೂರು. ನಾವು ಅಲ್ಲಿ ಇದ್ದು ಜೀವನ ಮಾಡ್ಕೊಂಡಿದ್ವಿ. ಅಂದಿನ ಕಾಲದ ಆ ವಾಹನದ ಮೊತ್ತ ಎಷ್ಟು? ಅವಾಗ ಹೊಸ ಅಂಬಾಸಡರ್ ಕಾರು 18,000. ಅವಾಗ ಶೋರೂಮ್ ಗಾಡಿ ಕೊಡಿಸಿದ್ರು, ಬ್ಯಾಂಕ್ ಲೋನ್ ಮಾಡಿ ಕೊಡಿಸಿದ್ರು. ಮತ್ತು ಇನ್ನೊಂದಂತಂದರೆ ಆವಾಗೆಲ್ಲ ಹಿಂದಿನ ಕಾಲದಲ್ಲಿ ಫೋನಲ್ಲಿ ಮಾತಾಡೋಕ್ಕೆ ಅಥವಾ ಸಂಪರ್ಕ ಮಾಡೋಕ್ಕೆಲ್ಲ ಫೋನ್ಗಳಿರಲಿಲ್ಲ. ಮೊದಲು ಲ್ಯಾಂಡ್ಲೈನ್ ಅಂತ ಯಾವಾಗ ಬಂತು ಮನೆಗೆ? ಮೊದಲನೇ ಲ್ಯಾಂಡ್ಲೈನ್ ಅಂದರೆ ಅದು ಸಿರುವಾಸಿ ಮುಳ್ಳೇಗೌಡರು ನಮಗೆ ಅದಕ್ಕೊಂದು ಅಪ್ಲಿಕೇಶನ್ ಕೊಟ್ಟು ನಮ್ಮ ತಂದೆಯವ್ರಿಗೆ ಕೊಟ್ಟರು. ಅಪ್ಲಿಕೇಶನ್ನ ನಿಮ್ಮ ಕೃಷಿ ಶೆಟ್ಟರು ನೀವೊಂದು ಲ್ಯಾಂಡ್ಲೈನ್ ಹಾಕಿಸಿ ಅಂತೇಳಿ. ಅದು ಅವಾಗಿಂದ ನಮ್ಗೆ ಅವಾಗ ಮೊದಲನೇ ಅಂತ ಹೆಚ್ಚು ಕಡಿಮೆ 75-76 ನಮಗೆ ಲ್ಯಾಂಡ್ಲೈನ್ ಬಂದಿದ್ದು. ಅವ್ರ ಕಡೆಯಿಂದ ನಮಗೆ ಬಂದಿದ್ದು ಅವಾಗ ಲ್ಯಾಂಡ್ಲೈನು. ಅದಕ್ಕಿಂತ ಮುಂಚೆ ಏನು ಮಾಡ್ತಿದ್ರಿ? ಯಾರನ್ನಾದರೂ ಮಾತಾಡಿಸ್ಬೇಕು ಅಂತಂದರೆ? ಅದಕ್ಕಿಂತ ಮುಂಚೆ ನಾವು ಸಾಮಾನ್ಯವಾಗಿ ಮಾತಾಡ್ಸೋಕ್ಕಿಂತ ಪೋಸ್ಟ್ ವ್ಯವಹಾರಗಳು, ಪೋಸ್ಟ್ ಕಾರ್ಡ್ ಬರೆದಾಕ್ತಿದ್ದು, ಇನ್ಲೈನ್ ಲೆಟರ್ ಬರೆದಾಕ್ತಿದ್ದು, ಕ್ಷೇಮ ಸಮಾಚಾರ, ಯಾವುದೇ ನೆಂಟರು ಹೆಸರಿಗಾಗಲಿ ಸಂಬಂಧಿಕರಿಗಾಗಲಿ ಏನು ಮಾಡೋದು ನಾವು ಪೋಸ್ಟಲ್ ವ್ಯವಹಾರಗಳನ್ನು ಮಾಡ್ತಾಯಿದ್ದು, ಪೋಸ್ಟಲ್ಲಿ ಮಾಡ್ತಾಯಿದ್ವಿ. ಪರ್ಟಿಕ್ಯುಲರ್ ಆಗಿ ನಿಮಗೆ ಪೇಟೆ ಚಿಕ್ಕಯ್ಯ ಅಂತ ಏನಕ್ಕೆ ಹೆಸರು ಬಂತು ಮತ್ತು ಏನಕ್ಕೆ ಆ ಥರ ಕರೀತಾರೆ? ನಾನು ಮೊದಲು ಓದಿದ್ದು ಪೇಟೆಯಲ್ಲಿ ಓದ್ತಾ ಇದ್ದೆ. ಚಿಕ್ಕ ಮಕ್ಕಳಲ್ಲಿ ಏನು ಮಾಡೋಣ, ಊರಿಗೆ ಬಂದ ತಕ್ಷಣ ಪೇಟೆ ಚಿಕ್ಕ ಅಂತ ಎಲ್ಲ ನಮ್ಮ ಕುಟುಂಬ ಎಲ್ಲ ಮಕ್ಕಳು ಪೇಟೆ ಚಿಕ್ಕ ಅಂತ ಹೇಳೋದು ಅಭ್ಯಾಸ ಮಾಡ್ಕೊಂಡ್ರು. ಅದು ನಮಗೂ ಸಂತೋಷ ಆಗೋದು. ಅವಾಗ ಮಕ್ಕಳು ಎಲ್ಲರೂ ಕೂತ್ಕೊಂಡು ಎಲ್ಲ ತುಂಬ ನಾವು ಬಂತು ಅಂತ ಹೇಳಿ ಪೇಟೆ ಚಿಕ್ಕ ಅಂತ ಹೇಳ್ತಿದ್ರು, ಎಲ್ಲ ಮಕ್ಕಳು ಹೇಳ್ತಿದ್ರು. ನೀವೆಲ್ಲ ಚಿಕ್ಕವರಿದ್ದಾಗ ಮುಂಬತ್ತಿ ಅಥವಾ ಕ್ಯಾಂಡಲ್ ಅಂತ ಏನು ಹೇಳ್ತೀವಿ ಅದರಲ್ಲಿ ನೀವೆಲ್ಲ ಇರ್ತಾಯಿದ್ರಿ. ಆದರೆ ವಿದ್ಯುತ್ ಬಂದಾಗ ಆ ಒಂದು ಖುಷಿ ಯಾವ ಥರ ಇತ್ತು ಆ ಮನೆಯಲ್ಲಿ? ಅದು ಬಂದಾಗ ಮೊದಲನೇ ಸರಿ ನಮಗೆ ಕರೆಂಟ್ ಬಂದಾಗ ಅವತ್ತು ನಮ್ಮ ತಂಗಿ ಸರಸ್ವತಿ ಏನು ನಾವು ಚಿಕ್ಕಮಗಳೂರಿಗೆ ನಮ್ಮ ತಂಗಿನ ಮದುವೆ ಮಾಡಿಕೊಟ್ಟಿದ್ವಿ. ಆ ದಿವಸ ನಮ್ಗೆ ಕರೆಂಟ್ ಬಂದಿದ್ದು, ಅದೇ ವರ್ಷ ಬಂದಿದ್ದು. ಅವತ್ತಿಂದ ಖುಷಿ ಅಂದರೆ ಆ ಸಂಭ್ರಮ ಹಂಚ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಇನ್ನು ಸಂಭ್ರಮ ಅದು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ. ನಾವು ಅನುಭವಿಸಿದ್ದೀವಿ ಅದನ್ನು. ಆವಾಗ ಟಿ ವಿ ಇತ್ತು ಆ ಮನೇಲಿ? ಅವಾಗ ಟಿ ವಿ ಇರಲಿಲ್ಲ. ನೀವು ಟಿ ವಿ ನೋಡಬೇಕಂತಂದರೆ ಮತ್ತೆ ಯಾರ ಮನೆಗೆಲ್ಲ ಹೋಗಿ? ಅವಾಗ ಟಿ ವಿ ಅನ್ನೋದೇ ಗೊತ್ತಿಲ್ಲ ನಮಗೆ. ಟಿ ವಿ ಅನ್ನೋದೇ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಟಿ ವಿ ಗೊತ್ತಿಲ್ಲ. ರೇಡಿಯೋ ಒಂದಿತ್ತು, ತುಂಬ ಅದು ಅವಾಗ ತಂದಿದ್ದು. ರೇಡಿಯೋ ಬಂದುಬಿಟ್ರೆ ಬೇರೆ ಯಾವ ಟಿ ವಿನೂ ನಾವು ನೋಡಿರಲಿಲ್ಲ, ನೋಡೋಕ್ಕೆ ಗೊತ್ತೂ ಇಲ್ಲ, ಬಂದಿರಲಿಲ್ಲ ಅವು ಟಿ ವಿಯನ್ನು. ನಿಮ್ಮ ಮತ್ತು ನಿಮ್ಮ ತಂದೆಯ ಬಾಂಧವ್ಯ ಯಾವ ಥರ ಇತ್ತು? ಅದು ತಂದೆ ಮಕ್ಕಳು ನಮ್ಮ ದೇವರು ಅಂತಲೇ ಹೇಳಬೇಕು. ಪ್ರತಿಯೊಂದು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ, ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಕೊಡಿಸಿರಿ. ಇವತ್ತು ಎಲ್ಲ ವಿದ್ಯಾಭ್ಯಾಸ ಆಗಲಿ, ಕೆಲಸ ಆಗಲಿ, ನೌಕರಿ ಆಗಲಿ, ಇವತ್ತು ನಮ್ಮ ತಂದೆ ವಿದ್ಯೆ ಕೊಡಿಸೋತ್ತಿಗೆ ಇವತ್ತೆಲ್ಲರೂ ಸಣ್ಣ ಪುಟ್ಟ ನೌಕರಿಲಿದ್ದಾರೆ. ಎಲ್ಲರೂ ನೌಕರಿಗೋಸ್ಕರ ಓದಿದ್ದಲ್ಲ, ಓದಿದ ಮೇಲೆ ನೌಕರಿ ಸಿಕ್ಕಿದೆ ಅವರಿಗೆ. ವಿದ್ಯಾಭ್ಯಾಸ ಬಗ್ಗೆ ತುಂಬ ಅವರು ವಿದ್ಯಾಭ್ಯಾಸದಲ್ಲಿ ಅಂದರೆ ಅವರೊಂದು ಇಲ್ಲೊಂದು ಮಠ ಅಂತ ಇತ್ತು, ಮಠ ಮೇಲ್ಕಪ್ಪದಲ್ಲಿ ಮಠ ಅಂತ ಇತ್ತು ಅಂತ ಹೇಳ್ತಾಯಿದ್ರು. ನಾವು ಮರಳಲ್ಲಿ ಅಕ್ಷರ ಬರೆದ್ಬಿಟ್ಟು ನಾವೆಲ್ಲ ಕಲ್ತಿದ್ದೀವಿ ಅನ್ನೋದು ಅವ್ರು ನಮ್ಮ ಹತ್ರ ಹೇಳ್ತಾಯಿದ್ರು. ನಿಮ್ಮ ಪ್ರಕಾರ ಅಜ್ಜಯ್ಯ ಅಂತಂದರೆ ಯಾವ? ಅಜ್ಜಯ್ಯ ನಮಗೆ ನಮ್ಮ ಮಕ್ಕಳಲ್ಲಿ ಅಜ್ಜ ಅಂತ ಹೇಳ್ತಾಯಿದ್ರು. ನಾವೇನು ಮಾಡ್ತೀವಿ, ಅಯ್ಯ ಅಂತ ಕರೀತೀವಿ. ಅಯ್ಯ ನಮ್ಮ ತಾಯಿ ಅವ್ವ ಅಂತ ಕರೀತಿದ್ರು. ಚಿಕ್ಕಮ್ಮಗೆ ಚಿಗವ್ವ ಅಂತ ನಾವು ಕರೀತಾಯಿದ್ದು. ಚಿಗವ್ವ
ಚಿಕ್ಕಮ್ಮ ಬೇರೆ ಚಿಕ್ಕವ್ವ ಬೇರೆ ಆ ಥರ ನಾವು ಕರೀತಾ ಇದ್ದು. ಗ್ರಾಮದಲ್ಲಿ ನಿಮ್ಮ ಸೇವೆ ಯಾವ ಥರ ಇತ್ತು? ಗ್ರಾಮದಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ತಂದೆಯವರೊಟ್ಟಿಗೆ ಯಾವುದಾದ್ರು ಪಂಚಾಯತಿಗೆ ಹೋಗ್ತಾ ಇದ್ದೆ. ಗ್ರಾಮ ಸೇವೆ ಅಂದರೆ ಅಜ್ಜೆಗೌಡರು ಅಣ್ಣಗೌಡರು ಅನ್ನೋರೆಲ್ಲ ಅವರು ತಂದೆಯವರಿಂದ ಅವರು ಒಂದು ಯಾವುದೂ ಪಂಚಾಯತಿಗೆ ಮಾಡ್ತಿರಲಿಲ್ಲ. ಅವಾಗ ನಾವು ಹೋದ ಅನುಭವಗಳು, ಆಮೇಲೆ ಪ್ರತಿಯೊಂದು ಹಂತರು ಗ್ರಾಮದಲ್ಲಿ ಶಾಲೆಗಾಗಲಿ ದೇವಸ್ಥಾನಕ್ಕಾಗಲಿ ಪ್ರತಿಯೊಂದು ಅಲ್ಲಿ ಸಂಘಟನೆ ಮಾಡ್ಕೊಂಡು ನಮಗೆ ಬೇಕಾಯ್ತು ಅಂತ ತಿಳುವಳಿಕೆ ಕೊಟ್ಟು ನಮ್ಮ ಮಾತನ್ನು ಅವರೆಲ್ಲ ಸ್ನೇಹ ಮಾಡಿ ಬೆಳೆಸ್ಕೊಂಡಿದ್ದೆ ಅವ್ರ ಹತ್ರ. ನಾವೀಗ ಇಡೀ ಗ್ರಾಮದಲ್ಲಿ ನಮ್ಮನ್ನು ಕಂಡು ತುಂಬ ಪ್ರೀತಿ ವಿಶ್ವಾಸ. ಇವತ್ತು ನಮ್ಮ ಕುಟುಂಬದಲ್ಲೂ ಅಷ್ಟು ಪ್ರೀತಿ ವಿಶ್ವಾಸದಲ್ಲಿ ಒಂದು ಕಾರ್ಯಕ್ರಮವಾಗಿ ನಾನು ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ. ನಮ್ಮ ಪ್ರೀತಿಗೋಸ್ಕರ ಈ ಕಾರ್ಯಕ್ರಮಗಳು ಮಾಡ್ತಿರೋದು ನನ್ನ ಅನಿಸಿಕೆ. ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಇರೋದು ಉದ್ದೇಶ. ಇಷ್ಟೆಲ್ಲ ನೆನಪುಗಳನ್ನ ಹಂಚ್ಕೊಂಡಿದ್ದು ನಿಮಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. 101 TV ಇದಕ್ಕೆ ನಮಗೆ ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ. 101 ನೆನಪು ಸವಿ ಸಂಚಿಗೆ ಸ್ವಾಗತ. ನಮಸ್ಕಾರ. ನಿಮ್ಮ ಹೆಸರು? ಸೀತಮ್ಮ. ನೀವು ಕೃಷ್ಣ ಶೆಟ್ಟಿ ಅವರಿಗೆ ಎಷ್ಟನೇ ಸೊಸೆಯಾಗಿ ಬಂದಿದ್ದೀರಾ? 3ನೇ ಸೊಸೆ. ಸೊ ಕೃಷ್ಣ ಶೆಟ್ಟಿ ಅವರಿಗೆ ನೀವು 3ನೇ ಸೊಸೆ. ಹಾಂ. ನಿಮಗೆ ತಿಳಿದ ಹಾಗೆ ದೊಡ್ಡ ಮನೇಲಿ ಇರಬೇಕಾದ್ರೆ ಎಷ್ಟು ಸೇರ್ ಅಕ್ಕಿ ಮಾಡ್ತಾಯಿದ್ರಿ? 5 ಸೇರು. ಅಂದ್ರೆ ಮಧ್ಯಾಹ್ನ ಕುಂಬತಿ 5 ಸೇರು ಮಾಡ್ತಿದ್ರು. ತುಂಬ ಜನ ಇದ್ರಲ್ಲ, 5 ಸೇರು ಮಾಡ್ತಿದ್ರು. ಸೊ ಒಂದು ಹೊತ್ತಿಗೆ ಮಧ್ಯಾಹ್ನ ಅಂತಂದ್ರೆ 5 ಸೇರು ಅಕ್ಕಿ ಅನ್ನ ಮಾಡ್ತಿದ್ವಿ. ಮತ್ತೆ ರಾಗಿ ದಮ್ಲಿ ಮಾಡ್ತಿದ್ವಾ 5 ಸೇರು. ಮತ್ತೆ ಹಾಲು ಅದೆಲ್ಲ ಹಾಲು ಕಾಫಿ ಅಂತ ಬಂದಾಗ ಆವಾಗಿನ ಕಾಲದಲ್ಲಿ ದನ ಎಮ್ಮೆ ಅದನ್ನೆಲ್ಲ ಸಾಕಿದ್ರಿ. ನೀವಿದ್ದಾಗ ಎಷ್ಟು ಎಮ್ಮೆ ಕರುಗಳು ಅಥವಾ ಹಸುಗಳೆಲ್ಲ ಇದ್ವು? 4 ಹಸ ಹಾಲು ಕರೆಯವು ಇರೋವು. ಒಂದು ವರ್ಷಕ್ಕೆ 4 ಹಸುಗಳು ಬರೋವು, ಎಮ್ಮೆ ಇರೋವು, ಹಾಲು ಕರೆಯವು. ಅದನ್ನೆಲ್ಲ 2 ಜನ ಹೋಗ್ತಿದ್ರು, 2 ಜನ ಹಾಲು ಕರೆಯಕ್ಕೆ ಹೋಗ್ತಿದ್ರು. ಅದನ್ನೆಲ್ಲ ಎಲ್ಲಿ ಕಟ್ಟಾಕ್ತಾ ಇದ್ರಿ? ಎಷ್ಟು ಕೊಟ್ಟಿಗೆಗಳಿದ್ವು? ಹಾಲು ಕರೆಯವ್ ಮನೆ ಹತ್ರ ಕಟ್ತಿದ್ವು. ಬೇರೆಯವ್ರನ್ನ 3 ಕೊಟ್ಟಿಗೆ ಇರೋವು. ಅಲ್ಲಿ ಮಧ್ಯೆ ಒಂದು ಕೊಟ್ಟಿಗೆ, ಇಲ್ಲಿ ದೊಡ್ಡ ಎಟ್ಟಿ ಅಂತೀವಲ್ಲ, ಇದು ಒಂದು ಕೊಟ್ಟಿಗೆ. ಮತ್ತು ಹಬ್ಬ ಹರಿದಿನಗಳು ಅಂತ ಇದ್ದಾಗ ಸೊ ಎಷ್ಟು ಥರದ ಅಡುಗೆಗಳನ್ನ ಮಾಡ್ತಿದ್ರಿ? ಅದನ್ನೆಲ್ಲ ಹೆಂಗೆ ಹಂಚ್ತಾ ಇದ್ರಿ? ಇವಾಗ ಒಂದು ಗರ್ಜಿಕಾಯಿ ಮಾಡಿದ್ರೆ ತುಂಬ ಜನ ಮಕ್ಳು ಇರ್ತಾಯಿದ್ರು, ಅವರಿಗೆಲ್ಲ ಎಷ್ಟೆಷ್ಟು ಹಂಚ್ತಾ ಇದ್ರಿ? ಹೆಂಗೆ ಮಾಡ್ತಾ ಇದ್ರಿ ಅವಾಗ? ಕೊಡ್ದೇವು, ನಮ್ದು 2 ಕೊಡ್ತಿದ್ವು ಅಷ್ಟೇ. ಅಷ್ಟೇ. ಇನ್ನೂ ಯಾರು ಜಾಸ್ತಿ ಬೇಕು ಅಂತ ಬಂದಾಗ ಮಕ್ಕಳು ಅವಾಗ ಕೇಳಿದ್ರು ಕೊಡ್ತಾ ಇರಲಿಲ್ಲ. ಓಕೆ. ಮತ್ತು ಮಾವನ ಬಗ್ಗೆ ನಿಮಗಿದ್ದ ಅನಿಸಿಕೆಗಳು, ನಿಮ್ಮ ಮಾವನ ಬಗ್ಗೆ? ಅಥವಾ ಗೌರವ ಇತ್ತು. ಹಾಂ. ನಾವು ಅಷ್ಟೇ ಬೆಲೆ ಕೊಡ್ತಿದ್ದು, ಅವರು ನಮಗೆ ಅಷ್ಟೇ ಬೆಲೆ ಕೊಡೋರು. ಹಾಂ. ಹೆದರ್ಕೋತಾ ಇದ್ರ ಅವ್ರಿಗೆ? ಯಾವ ಥರ ಇತ್ತು? ಅಂತಿದ್ದು ಅವ್ರು ಬಂದರೆ ಹೆದರೋದಲ್ಲ, ಸುಮ್ಮನೆ ಅವ್ರು ಅಲ್ಲಿ ಬಂದ್ರೆ ನಾವು ಸೀದಾ ಎದ್ದು ಹೋಗ್ತಿದ್ವಿ, ಕೂರ್ತಿಲ್ಲ ಜೊತೆಗೆ. ಅವ್ರ ಎದುರಿಗೆ ಏನು ಮಾತಾಡ್ತಾ ಇರಲಿಲ್ಲ. ಈಗ ಅವ್ರ ಹತ್ರ ಏನಾದರೂ ಹೇಳ್ಕೋಬೇಕು ಅನ್ನೋ ವಿಷಯ ಇದ್ದಿದ್ರೆ ಹೆಂಗೆ ಹೇಳ್ತಾ ಇದ್ರಿ ಅವ್ರಿಗೆ? ಎಲ್ಲಕ್ಕೆ ಹೋಗಿ ಎಲ್ಲಾರ ಬೇಕಾದ್ರೆ ಏನಾರ ದುಡ್ಡು ಇಡ್ಬೇಕಾದ್ರೆ ಆಸ್ಪತ್ರೆಗೆ ಹೋಗೋದಾದ್ರೆ ಎಲ್ಲಕ್ಕೆ ಹೋಗಿ ಕೇಳ್ತಾ ಇದ್ರು. ಅವಾಗ ಹೋಗಿ ಏನಾದ್ರು ಇವಾಗ ನಾನ್ ವೆಜ್ ತಿನ್ಬೇಕು ಅಂತಂದ್ರೆ, ಕೋಳಿ ಕುರಿ ಎಲ್ಲ ತಿನ್ಬೇಕು ಅಂತಂದ್ರೆ ಅವರೇ ತಗೊಬರ್ತಿದ್ರು, ಅಥವಾ ನೀವು ಮನೇಲಿ ಯಾರಾದ್ರೂ ಕೇಳ್ತೀರ ಇಲ್ಲ ಇಂಥ ದಿನ ತಗೊಬನ್ನಿ ಅಂತ? ನಮ್ಮ ಮಾವನೇ ಸಾಕರು ಕೋಳಿನ, ಅವರೇ ಸಾಕರು. 2 ನೆಂಟರು ಬಂದು ಕುಯ್ಯೋರು 2 ಕೋಳಿ. ಎಷ್ಟು ಕೋಳಿ ಕುಯ್ತಾ ಇದ್ರಿ? 2 ಕೋಳಿ. ಸೊ ಅದು ಎಲ್ಲರಿಗೂ ಆಗೋದು ಅಷ್ಟು ಜನಕ್ಕೆ? ಗಂಡಸರಿಗೆ, ನೆಂಟರಿಗೆ ಆಗೋದು. ಮತ್ತೆ ಹೆಂಗಸ್ರುಗಳೇನು, ಹೆಣ್ಮಕ್ಳು ಏನು ಮಾಡ್ತಾ ಇದ್ರಿ? ಹೆಂಗಸರಿಗೆ ಬರೀ ಸಾಂಬಾರು ಉಳಿಯೋದು. ಮತ್ತೆ ರೊಟ್ಟಿ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ಜನ ಅದು ರೊಟ್ಟಿ ಮಾಡ್ತಿದ್ರಿ? ರೊಟ್ಟಿ ತಡ್ತಾ ಇದ್ರಿ? ಬೇಯಿಸಿದ್ದೆಲ್ಲ ಯಾರು? 3 ಜನ ಕುತ್ಕೊಂಡು ರೊಟ್ಟಿ ಮಾಡಿಸಿದ್ವು. ತಟ್ಟೋದು, ಬೇಯಿಸೋದು, ಕೊಡೋದು. ಸೊ ನೀವು ಹೇಳಿದ್ರಿ ಅಷ್ಟೆಲ್ಲ ಅಡುಗೆ ಮಾಡ್ತಿದ್ರಿ ಅಂತ. ಇಷ್ಟೆಲ್ಲ ಅಡುಗೆನ ಎಷ್ಟು ಒಲೆ ಹಚ್ಚಿ ಮಾಡ್ತಾ ಇದ್ರಿ ನೀವು? ಒಂದೇ ಒಲೆಯಲ್ಲಿ ಆರಿಸ್ತಿರ್ಲಿಲ್ಲ. ಹಿಂದ್ಗಡೆ ಒಂದು ಒಲೆ ಇರೋದು, ಮುಂದ್ಗಡೆ ಒಂದು ಒಲೆ, 2 ಒಲೆ. 2 ಒಲೆಯಲ್ಲಿ ಮಾಡ್ತಿದ್ವು. ಸೊ ಅದು ಆಫ್ ಅಂದ್ರೆ ಆರಿಸ್ತಾನೆ ಇರಲಿಲ್ಲ ಒಲೆನ? ರಾತ್ರಿ ಒಲೆ ಆರಿಸ್ತಾನೆ ಇರಲಿಲ್ಲ. 9 ಗಂಟೆ ರಾತ್ರಿ ಆಗೋದು. ಬೆಳಗ್ಗೆನೂ ಬೆಂಕಿ ಇರೋದು. ಬೆಳಗ್ಗೆ ಎಷ್ಟು ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ತೀವಿ? 4 ಗಂಟೆ. ಇಷ್ಟೆಲ್ಲ ನಮಗೆ ಅವ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. 101 ನೆನಪು ಸವಿ ಸಂಜೆಗೆ ಸ್ವಾಗತ. ನಮಸ್ಕಾರ. ನಿಮ್ಮ ಪರಿಚಯ? ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಮ್ಮ ಅಂತ. ನಮ್ಮ ತಂದೆ ಕೃಷ್ಣ ಶೆಟ್ಟರು, ತಾಯಿ ಮುಂಜಮ್ಮ. ನಮ್ಮದಲ್ಲಿ ನಾನು 4ನೇವಳು ತಂಗಿ. ಇನ್ನು
ಇಬ್ಬರು ತಮ್ಮದಿರಿದ್ದಾರೆ, 3 ಜನ ನಮ್ಮದಿರು. ಓಕೆ. ನೋಡಿದ್ರು 5 ಜನ ಅವರು ಇದ್ದಾರೆ. ನಮ್ಮ ಚಿಕ್ಕಮ್ಮನ ಮಕ್ಕಳು 4 ಜನ ನನ್ನ ತಮ್ಮದಿರು. ಒಟ್ಟಿಗೆ 9 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಸರಿ. ಸೊ ನಿಮ್ಮ ತಂದೆ ಜೊತೆಗಿನ ನಿಮ್ಮ ಒಡನಾಟ ಹೆಂಗಿತ್ತು, ಅಥವಾ ಬಾಂಧವ್ಯ ಹೆಂಗಿತ್ತು ನಿಮ್ಮ ತಂದೆ ಜೊತೆ ಅವಾಗೆಲ್ಲ? ಅವಾಗ ನಾವು ಈ ಥರ ಫ್ರೀಯಾಗಿ ಓಡಾಡ್ತಿರಲಿಲ್ಲ. ನಾವು ಸ್ಕೂಲ್ಗೆ ಹೋಗ್ತಿದ್ದು ಬರ್ತಾಯಿದ್ದು. ಅವ್ರ ಕೆಲಸ ಅವ್ರಿಗೆ. ಸ್ಕೂಲ್ ಬಿಟ್ಟ ಮೇಲೆ ಅದು ಇದು ಮನೆಯಲ್ಲಿ ಕೆಲಸ ನಮ್ಮ ಒತ್ತಿಗೆ ಜೊತೆ ಒಡನಾಟಿ ಮಾಡ್ತಾಯಿದ್ದು. ಬೇರೆ ನೆನಪುಗಳು ಏನಾದರೂ? ಅದೇ ನಮ್ಮ ಒತ್ತಿಗೆ ಇದ್ದಾರೆ, ಅಲ್ಲಿ ತುಂಬ ಕೆಲಸ ಎಲ್ಲ ಕಲಿಸ್ತಾಯಿದ್ರು. ಅವ್ರ ಜೊತೆ ಎಲ್ಲ ಕೆಲಸ ಮಾಡ್ತಾಯಿದ್ದು, ಮನೆ ಕೆಲಸ. ಹಾಗೇನೇನಿಲ್ಲ. ಓಕೆ. ನೀವು ಹೇಳಿದ್ರಿ ನಾನು ಅಂದರೆ ದೊಡ್ಡ ಮಗಳು ಅಂತ. ಸೊ ನೀವು ಹಿರಿಯ ಮಗಳಾಗಿ ನಿಮ್ಮ ಜವಾಬ್ದಾರಿಗಳು ಏನೆಲ್ಲ ಇತ್ತು ಅವಾಗ? ಅಂದರೆ ತಮ್ಮಂದಿರನ್ನ ನೋಡ್ಕೊಳ್ಳೋದಾಗಿರ್ಬೋದು, ಆ ಥರ ಜವಾಬ್ದಾರಿಗಳು ಯಾವ ಥರ? ಮಾಮೂಲು ಸ್ವಲ್ಪ ಸ್ವಲ್ಪ ನೋಡ್ಕೊಂತಿದ್ದು. ಹೆಚ್ಚಿನ ಜವಾಬ್ದಾರಿ ಏನು ಇರಲಿಲ್ಲ ನಮಗೆ. ನಮ್ಮ ಒತ್ತಿಗೆನೇ ನೋಡ್ಕೊಂತಿದ್ರಲ್ಲ ಬರೋಕ್ಕಂತ ಅವರು ಹೆಚ್ಚಿನ ಜವಾಬ್ದಾರಿ. ಸೊ ಹಂಗಾರೆ ನಿಮಗೇನು ಅಷ್ಟು ಜಾಸ್ತಿ ಜವಾಬ್ದಾರಿ ಇಂಥ ಇರಲಿಲ್ಲ? ಜವಾಬ್ದಾರಿನೂ ಇಲ್ಲ, ಎಲ್ಲ ಅವರೇ ನೋಡ್ಕೊತಾ ಇದ್ರು. ಸೊ ನಿಮ್ಮ ಮದುವೆ ನೆನಪುಗಳೇನಾದರೂ? ನಮ್ಮದೇ ನೆನಪುಗಳೇನೂ ಇಲ್ಲ, ಅದು ಮನೆ ಹತ್ರನೇ ಆಗಿದ್ದು. ಮನೆ ಹತ್ರನೇ ಆಯಿತು ಹಂಗಾದ್ರೆ ಮದುವೆ. ಬೇರೆ ನಂದು ನಮ್ಮದು ಒಟ್ಟಿಗೆ ಒಂದೇ ದಿವಸ ಆಯಿತು. ಅಣ್ಣ ಅಂತಂದರೆ ಯಾವ ಅಣ್ಣ? ಲಕ್ಷ್ಮಣ ಅಂತ, ಹಾಂ, ನರೇಂದ್ರ ತಂದೆ. ಅವ್ರದ್ದು ನಮ್ಮದು ಒಟ್ಟಿಗೆ ಮದುವೆ ಆಯಿತು. ಸೊ ಇಲ್ಲೇ ಊರಲ್ಲೇ ಮದುವೆ ಮಾಡಿಕೊಟ್ರು. ಬೇರೆ ಏನಾದರೂ ನೆನಪುಗಳಿದೆಯಾ ನಿಮ್ಮ ದೊಡ್ಡ ಮನೇಲಿ ಇದ್ದಿದ್ದ ನೆನಪುಗಳು? ಅಲ್ಲಿದ್ದು ಒಂದು 30-40 ಜನ ಒಟ್ಟಿಗೆ ತುಂಬ ವರ್ಷದಿಂದ ಎಲ್ಲ ಒಡನಾಟಿ ಚೆನ್ನಾಗಿತ್ತು. ನೋಡು, ನಮ್ಮ ಅಯ್ಯ ಮಾಡಿಸ್ಕೊಟ್ಟು ಓಲೆ ಇನ್ನೂ ಐತೆ. ಅದೇ ಓಲೆ ಚಿಕ್ಕ ಹುಡುಗಿರಿ ಮಾಡಿಸ್ಕೊಡ್ತಿತ್ತು. ಹಾಂ, ಅದು ಈಗಲೂ ಇಟ್ಕೊಂಡಿದ್ದೀರಾ? ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ. ಹಾಂ, ಇಷ್ಟೊಂದು ಹುಡುಗಿದ್ದಾಗ ಹಾಂ ಮಾಡಿಸ್ಕೊಡ್ತಿದ್ರು. ಸೊ ಓಲೆನ ಈಗಲೂ ನೀವು ಅವ್ರ ನೆನಪಿಗೋಸ್ಕರ ಇಟ್ಕೊಂಡಿದ್ದೀರಾ? ಅದೊಂದು ನಿಮಗೆ ಬಾಲ್ಯದ ನೆನಪು. ಧನ್ಯವಾದ. ನಮಸ್ಕಾರ. 101 ನೆನಪು ಸವಿ ಸಂಜೆಗೆ ಸ್ವಾಗತ. ನಮಸ್ಕಾರ. ನಿಮ್ಮ ಪರಿಚಯ, ನಿಮ್ಮ ಹೆಸರು? ನಮ್ಮ ಹೆಸರು ಶೇಖರ್ ಶೆಟ್ಟರು. ಹಾಂ. ಬಹುಶಃ ದೇವ್ರಗಂದೆ. ಹಾಂ. ನಮ್ಮ ತಂದೆ ಹೆಸರು ಕೃಷ್ಣ ಶೆಟ್ಟರು. ಹ್ಞೂ. ಅವರಿಗೆ ಸಾಕಮ್ಮನವರು 2ನೇ ಹೆಂಡತಿ. ಅವ್ರ ಮಗ, ನಾನು ಮೊದಲನೇ ಮಗ ಶೇಖರ್ ಶೆಟ್ಟಿ ಅಂತೇಳಿ. ಓಕೆ. ನೀವು ಹೇಳಿದ್ರಿ ಮನೆ ಹಿರಿ ಮಗ ಅಂತ. ಹಿರಿ ಮಗನಾಗಿ ನಿಮ್ಮ ವ್ಯವಸಾಯದ ಬದುಕು ಅವಾಗೆಲ್ಲ ಯಾವ ಥರ ಇತ್ತು? ವ್ಯವಸಾಯದ ಬದುಕು ನಮಗೆ ಒಂದು 10 ಜೊತೆ ಎತ್ತು ಕೋಣ ಇದ್ದು ಎಲ್ಲ ಒಟ್ಟಿಗೆ ಬೇಸಾಯ ಮಾಡ್ತಿದ್ದು. ಗದ್ದೆ ಒಂದು 10 ಎಕರೆ ಗದ್ದೆ ಇದ್ದು ಎಲ್ಲ ಬೇಸಾಯ ಮಾಡ್ತಿದ್ದು. ದನ ಇಟ್ಕೊಂಡು ಒಂದು 8-10 ಅಲ್ಲಿ ಬೇಸಾಯ, ಡೈಲಿ ಬೇಸಾಯ ನಾಟಿ ಮಾಡ್ತಿದ್ದು ಗದ್ದೆ. ಆಮೇಲೆ ಮನೆ ಹತ್ರ ಒಂದು ಕಳ್ಳಿಟ್ಟಿ ಅಂತ ಇತ್ತು. ಆ ಹಿಟ್ಟಿ ಪಕ್ಕದಲ್ಲಿ ಒಂದು ತರಕಾರಿ ಮಾಡ್ತಿದ್ದು. ಎಲ್ಲ ತಿನಿಸಿ ತರಕಾರಿ, ಮೆಣಸಿನ್ಕಾಯಿ ಎಲ್ಲ ಕೊಳ್ಳ ಎಲ್ಲ ಸೊಪ್ಪು ಗಿಪ್ಪು ಎಲ್ಲ ಮಾಡ್ತಿದ್ದು ಅವಾಗ. ನಾವು ಬೆಳಗ್ಗೆ 4 ಗಂಟೆಗೆ 6 ಗಂಟೆಗೆ ಎದ್ದು 6 ಗಂಟೆಗೆ ತಿಂಡಿ ನಮ್ಗೆ ಗದ್ದೆ ಕಡೆ ಹೋಗೋತ್ತಿಗೆ ಬೇಸಾಯಕ್ಕೆಲ್ಲ ತಿಂಡಿ ಕೊಯ್ಕೊಂಡು ಗದ್ದೆಗೆ ಹೋಗ್ತಿದ್ದು ಬೇಸಾಯ ಮಾಡ್ತಾರೆ. ಸೊ ಊಟ ತಿಂಡಿಗೆಲ್ಲ ತರಕಾರಿಗಳನ್ನ ಕೊಂಡ್ಕೋತಾ ಇದ್ರಾ ಅಥವಾ ಮನೇಲೇ ಏನಾದರೂ ಬೆಳೀತಾ ಇದ್ರಾ? ತರಕಾರಿ ಮನೇಲೇ ಮಾಡ್ತಿದ್ದು. ಆದಷ್ಟು ಸಾಧನೆ ಮಾಡಿ ಮನೇಲಿ ತರಕಾರಿ. ಮತ್ತು ಇವಾಗ ನಿಮ್ಮ ತಂದೆ ಬಗ್ಗೆ ನಿಮಗೆ ಏನು ಅನಿಸಿಕೆ ಇದೆ? ನಮ್ಮ ತಂದೆ ಇಡೀ ಊರಿಗೆ ಯಜಮಾನರಿದ್ದಂಗೆ. ಇಲ್ಲಿ ಎಲ್ಲ ಕಡೆ ಸುತ್ತಮುತ್ತ ಬೊಕ್ಸೆ ಅವರೆಲ್ಲ ದೊಡ್ಡ ಹೆಡ್ಡು ಹೆಚ್ಚಾಗಿದ್ರು. ಇಲ್ಲಿ ಚನ್ನಬಸೇಗೌಡರು ಅಂತಿದ್ರು, ಆಮೇಲೆ ಪಟೇಲ್ರ ಮೇಲೆ ಅಣ್ಣೆಗೌಡರು ಅಂತಿದ್ರು. ಅವರೆಲ್ಲ ಒಂದಾಗಿದ್ರು. ಮ್ಯಾಗಿಟ್ಟ ಗೋಪಾಲಾಚಾರ್ಯರು ಎಲ್ಲ ಹೋದ್ರು. ಅವರೆಲ್ಲ ಎಲ್ಲ ತಿರುಗಿಬಿಟ್ರು ಎಲ್ಲ. ಅಂದರೆ ನಮ್ಮ ತಂದೆ ಇಲ್ಲಿಗೆಲ್ಲ ನಮಗೆಲ್ಲ ಹೆಡ್ ಅವರು. ಎಲ್ಲ ಜನಕ್ಕೆ ಸಮೇತ ಏನೊಂದು ಪಂಚಾಯತಿ ಮೀಟಿಂಗ್ ಆಗಲಿ ಎಲ್ಲ ನಮ್ಮ ತಂದೆ ಕೆಲಸ ಎಲ್ಲ ತಿಳಿಸಿಟ್ರದೆ. ಅವ್ರೇನು ತೀರ್ಮಾನ ಕೊಡ್ತಾರೆ ಅದೇ ತೀರ್ಮಾನಕ್ಕೆ ಎಲ್ಲರೂ ಸಮ್ಮತ ಒಪ್ಕೊಂಡು ಮನೆಗೆ ಹೋಗೋರು. ನಿಮ್ಗೆ ಇನ್ನೂ ಏನಾದರೂ ಬೇರೆ ನೆನಪುಗಳಿದೆ ನಿಮ್ಮ ಅಪ್ಪಾಜಿ ಜೊತೆ ಅಂತ ಅಂದರೆ ಯಾವ ನೆನಪುಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ಅಪ್ಪನ ಜೊತೆ ಒಂದೇ ಎಲ್ಲಿಗೆ ಹೋದ್ರು ಒಂದು ತೀರ್ಮಾನಕ್ಕೆ ಕೆಲವು ಮೀಟಿಂಗಿಗೆ ಕರೆಯೋರು. ಚನ್ನಬಸೇಗೌಡರ ಮನೆಗೆ, ಪಟೇಲ್ ಮನೆ ಅಂತೆಲ್ಲ ಅಲ್ಲಿ ಮೇಲ್ಕೊಟ್ಟವು. ಅಲ್ಲಿಗೆಲ್ಲ ಕರೆಯೋರು. ಜೊತೆಗೆ ಹೋಗ್ತಿದ್ವಿ, ನಾವು ಬರ್ತಿದ್ದೆ. ಬಿಟ್ಟು ಇಲ್ಲೇ ನಮ್ಮಲ್ಲಿಗೆ ಬಂದು ಹೋಗ್ರು ಎಲ್ಲರೂ. ಯಾರ್ದು ಸಮಸ್ಯೆ ಇದ್ರು ನಮ್ಮ ಮನೆಗೆ ಬಂದು ಕೂತ್ಕೊಂಡು ಮಾತಾಡಿ ತೀರ್ಮಾನ ಮಾಡ್ಕೊಂಡು ಹೋಗ್ರಲ್ಲ ಅವರು. ನಾವು ಕೆಲಸ ಮಾಡ್ತಿದ್ದ ಕಾಲದಲ್ಲಿ 8 ರೂಪಾಯಿ ಸಂಬಳ ಇತ್ತು ಒಂದು ದಿವ್ಸಕ್ಕೆ, ಒಂದು ಆಳಿಗೆ. ಬೆಳಗ್ಗೆ ಅವ್ರು 6 ಗಂಟೆಗೆ ಶುರು ಮಾಡಿದ್ರೆ ಮಧ್ಯಾಹ್ನ ಒಂದು ಊಟ, 4 ಗಂಟೆಗೆ ಒಂದು ಕಾಫಿ ಕೊಡ್ತಿದ್ದು. ಸಾಯಂಕಾಲ 6 ಗಂಟೆವರೆಗೂ ಮಾಡ್ತಿದ್ರು ಕೆಲಸ. 8 ರೂಪಾಯಿ ಸಂಬಳ. 8 ರೂಪಾಯಿ. ಈಗ 80 ರೂಪಾಯಿ ಅಂದರೆ 8 ರೂಪಾಯಿ ಅಷ್ಟು ಬೆಲೆ ಇತ್ತು ದುಡ್ಡಿಗೆ. ನನ್ನ ಮದುವೆಯಲ್ಲಿ 5,000 ರೂಪಾಯಿ ಖರ್ಚಾಗೋದು ಅವತ್ತಿಗೆ.
5,000 ಇಲ್ಲಿಂದ ಬಸ್ ಮಾಡ್ಕೊಂಡು ನರನಾಳಿಗೆ ಹೋಗಿ ನರನಾಳಲ್ಲಿ ಬಸ್ಸು ಸಂಜೆವರೆಗೂ ಇದ್ದು ವಾಪಸ್ ಬಂದಿದ್ವಿ. ಬಸ್ ಕರ್ಕೊಂಡ್ಬಂದಿದ್ದು ನಮ್ಮನೆ. ಆವಾಗ ಅಷ್ಟಿತ್ತು ಚಾರ್ಜ್, 5,000 ಅಷ್ಟು ಬೆಲೆ ಇತ್ತು ಅವಾಗ. ಇವಾಗಾದರೆ 50,000 ಕೊಟ್ಟರು ಅದು ಹಾಕಲ್ಲ. ಇವಾಗ ಕಾಲ ಹಂಗೆ ಬೆಳಗ್ಗೆ ನಿಲ್ಸಿದ ಬಸ್ಸು ಸಂಜೆವರೆಗೂ ನರನಾಳಲ್ಲೇ ಇತ್ತು, ಊಟ ವ್ಯವಸ್ಥೆಗಳೆಲ್ಲ ಮಾಡ್ಕೊಂಡು ಬಂದಿದ್ದು ಇಲ್ಲಿ. ಇಷ್ಟೆಲ್ಲ ನೆನಪುಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ತುಂಬ ಧನ್ಯವಾದ. ಸರಿ ಸಂಜೆಗೆ ಸ್ವಾಗತ. ನಮಸ್ಕಾರ. ಸೊ ನಿಮ್ಮ ಪರಿಚಯ, ಹಾಂ, ನಿಮ್ಮ ಹೆಸರು, ನಿಮ್ಮ ಊರು? ನನ್ನ ಹೆಸರು ತುಂಗಾ, ಬೆಳಮೆ. ಸೊ ನೀವು ಎಷ್ಟನೇ ಸೊಸೆ ಕೃಷ್ಣ ಶೆಟ್ಟಿ ಅವರಿಗೆ? ಅವರಿಗೆ 5ನೇ ಸೊಸೆ. 5ನೇ ಸೊಸೆ ಆಗಿ ಮದುವೆ ಆಗಿ ಬಂದಿದೆ. ಓಕೆ. ಸೊ ಮದುವೆ ಆಗಿ ನೀವು ಇಷ್ಟು ದೂರ ಬಂದಾಗ ನಿಮ್ಮ ಅನುಭವ ಹೆಂಗಿತ್ತು ಈ ಮನೆಗೆ ಬಂದಾಗ, ದೊಡ್ಡ ಮನೆಗೆ ಬಂದಾಗ? ಏನಂದರೆ ತುಂಬ ಖುಷಿ ಆಗುತ್ತೆ, ತುಂಬ ಜನ ಜೊತೆ ಇದೀವಲ್ಲ ಅಂತ. ಅಂದರೆ ಒಂದು ಸ್ವಲ್ಪ ಹೆದರಿಕೆನೇ ಇತ್ತು. ತುಂಬ ದೂರ ಅಂತ ಬರೋದು, ದಾರಿ ಎದ್ದು ನೋಡಿಬಿಟ್ರೆ ತುಂಬ ಭಯ ಆಗೋದು. ಮನೆಗೆ ಅಲ್ಲಿಂದ ಚಿಕ್ಕಮಗಳೂರು ಕಡೆಗೆ ಬರೋದಕ್ಕೆ ಬೇಡಪ್ಪ ನಾ ಬರಲ್ಲ ಊರಿಗೆ ಇರ್ತಿದ್ದೆ ಗಣಪನ ಹತ್ರ. ನೀನೊಂದು 10 ಎಕರೆ ತೋಟ ಕೊಡ್ಸಲ್ಲಿ, ನಿಮ್ಮೂರ ಕಡೆನೇ ಇರ್ತೀನಿ, ಬರೋದೇ ಬೇಡ ಅಲ್ಲೇ ಇರೋಣಂತೆ ಅನ್ನಾರು. ನನಗೆ ಬರೋದು ಈ ಕಡೆಗೆ ಇಷ್ಟನೇ ಆಗ್ತಿಲ್ಲ. ಆಮೇಲೆ ಊರಿಗೆ ಬಂದಮೇಲೆ ಬೊಕ್ಸೆ ಬಂದರೆ ಮತ್ತೆ ಊರಿನ ಕಡೆ ನೆನಪೇ ಆಗ್ತಿರಲಿಲ್ಲ. ತುಂಬ ಜನ ಆಗ್ತಿರಲ್ಲ, ಒಳ್ಳೆಯವರು, ಅತ್ತೆ ಮಾವದಿರೆಲ್ಲ ತುಂಬ ಒಳ್ಳೆ ಜನ, ಚೆನ್ನಾಗಿ ನೋಡ್ಕೊಳೋರು. ನಮಗೇನು ಅಂತ ತೊಂದರೆಗಳೇನು ಆಗ್ತಿರ್ಲಿಲ್ಲ, ಖುಷಿಯಾಗಿರ್ತಿದ್ದು ತುಂಬ ಜನ ಜೊತೆ. ಅಂದ್ರೆ ತುಂಬಾ ಜನ ಇರ್ತಿದ್ರಿ ಆ ಮನೇಲಿ. ಓಕೆ. ತುಂಬಾ ಜನ ಅಂತ ಬಂದಾಗ ಊಟ ತಿಂಡಿ ಎಲ್ಲ ಹೆಂಗ್ ನಿಭಾಯಿಸ್ತಾ ಇದ್ರಿ, ಅಥವಾ ಯಾವ್ಯಾವ ತರ ಊಟ ತಿಂಡಿಗಳನ್ನ ಮಾಡ್ತಿದ್ರಿ? ತುಂಬಾ ಜನ ಇದ್ರಲ್ವಾ, ಹೆಂಗ್ ನಿಭಾಯಿಸ್ತಾ ಇದ್ರಿ ನೀವು ಅವಾಗ? ಆಗ ತಿಂಡಿ ಅಂದರೆ ಕಡುಬು ರೊಟ್ಟಿ ಅಂತ ಮಾಡ್ತಿದ್ದು. ಅಡುಗೆ ತರಕಾರಿ, ಸಾಂಬಾರು, ರೈಸು ಮತ್ತು ಅಂಬಳಿ ಮಾಡ್ತಾಯಿದ್ದು. ನಿಮಗೆ ಕಷ್ಟ ಅಂತ ಅನ್ನಿಸ್ತಿರ್ಲ್ವಾ ಅಷ್ಟೆಲ್ಲ ಅಡುಗೆ ಮಾಡಬೇಕು ಅಂತ? ಏನು ಅನ್ನಿಸ್ತಿರ್ಲಿಲ್ಲ. ಅಕ್ಕದಿರು ಇರ್ತಿದ್ರಲ್ಲ, ದೊಡ್ಡ ಅಕ್ಕ ಅಂತ ಅಕ್ಕದಿರು ಎಲ್ಲರೂ ಚೆನ್ನಾಗಿ ನೋಡ್ಕೊಳೋರು. ಅವ್ರು ನಮ್ಗೆ ಗೊತ್ತಿದ್ದು ಹೇಳ್ಕೊಡೋರು, ನಾವು ಅವ್ರ ಜೊತೆ ಹೊಂದ್ಕೊಂಡು ಮಾಡ್ತೀವಿ. ಅಂದ್ರೆ ನಿಮಗೆ ತುಂಬ ಸುಲಭ ಅನಿಸ್ತಾ ಇತ್ತು. ಅಯ್ಯೋ ಏನು ತೊಂದರೆ, ಯಾರು ಬೈಯೋರು ಇರಲಿಲ್ಲ, ಯಾರು ಕಷ್ಟ ಅನ್ನೋದೇ ಇರಲಿಲ್ಲ. ತುಂಬ ಖುಷಿಯಾಗಿದ್ದು. ಮಾವನ ಜೊತೆ ಹೆಂಗಿತ್ತು ನಿಮ್ಮ ಓಡಾಟ? ಮಾವ ಬೈತಾ ಇದ್ರ, ಹೆಂಗಿದ್ರು ನಿಮ್ಮ ಜೊತೆ? ಮಾವ ಏನಕ್ಕೂ ಬೈತಿರ್ಲಿಲ್ಲ. ನಾವು ಅಂದರೆ ಅಕ್ಕದಿರೆಲ್ಲ ಹೋಗಿ ಊಟ ಬಡಿಸೋದು, ಅವರೇ ಹೆಚ್ಚು, ಅವ್ರಿಗೆ ಬೇರೆ ಸಾಂಬಾರು ಮಾಡಿದಾರು ಮಾಡ್ತಿದ್ರು, ನಾವು ಬೇರೆ ಎಲ್ಲ ಹೆಲ್ಪ್ ಮಾಡ್ಕೊಡ್ತಿದ್ದು. ಹಂಗಾಗಿ ನಾನೇ ಹಿರಿಯರಲ್ವಲ್ಲ, ಅಕ್ಕದಿರು 4-5 ಜನ ಇದ್ರಲ್ಲ, ಅವ್ರ ಜೊತೆ ಇರ್ತಿದ್ವಲ್ಲ, ನಮ್ಗೆ ಏನೂ ಅನಿಸ್ತಾ ಇರಲಿಲ್ಲ. ತುಂಬ ಖುಷಿ ಆಗೋದು. ಮಾವನ ಜೊತೆ ಒಡನಾಟ ಹೆಂಗಿತ್ತು ನಿಮ್ಮ ಮಾವನ ಜೊತೆ ಅಂದರೆ ಏನು ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ. ಧೈರ್ಯ ಅವ್ರಿದ್ರು ನಿಂತು ಮಾತಾಡೋದು ತುಂಬ ಕಷ್ಟ ಆಗೋದು. ಊಟ ತಿಂಡಿ ಅಂತ ಅವ್ರಿಗೆ ಏನು ಬೇಕದು ಹೇಳೋರು ಆಗ್ತಿರೋ, ಅವ್ರು ಮಾಡ್ಕೊಟ್ಟಾಗೆ ನಾವು ತಿಂಡಿ ಊಟ ಎಲ್ಲ ಮಾಡ್ಕೊಡ್ತಿದ್ವಿ. ಅವ್ರು ಇಲ್ಲದೆ ಇದ್ದಾಗ ಊಟ ಬಡಿಸೋದೆಲ್ಲ ಅಷ್ಟು ಒಂಥರ ಸಿಸ್ಟಮ್ ಇರೋವು. ಭಯ ಅವ್ರದ್ದೇ ತಟ್ಟೆ ಆಗಬೇಕಿತ್ತು. ಅವ್ರೊಂದು ಕೂರೋದು ಯಾವ ಊಟ ಕೂರೋ ಸ್ಥಳ ಅದೇ ಊಟದ ಸ್ಥಳ ಇತ್ತು. ಆ ಕಡೆ ಈ ಕಡೆ ಮತ್ತೆ ಬೇರೆ ಕಡೆ ಎಲ್ಲೂ ಕೂರ್ತಿರ್ಲಿಲ್ಲ. ಅಡುಗೆ ಮನೇಲಿ ಒಂದು ಮಣೆ ಊಟ ಕೂರೋರು ಒಂದು ಮಣೆ ಹಾಕ್ಬಿಟ್ಟು ಅದ್ರ ಮೇಲೆ ಊಟ ಬಡಿಸ್ತಿದ್ವಿ. ತಟ್ಟೆ ಅವ್ರದ್ದೇ ತಟ್ಟೆಲಿ ಊಟ ಬಡಿಸ್ತಾ ಇದ್ವಿ. ತಟ್ಟೆ ಅಂತ ಚೇಂಜ್ ಮಾಡ್ತಿರ್ಲಿಲ್ಲ ಯಾವಾಗ್ಲೂ. ಅವ್ರು ಬಂದು ಅದೇ ತಟ್ಟೆನ ಊಟ ಬಡಿಸ್ತಾ ಇದ್ವಿ. ಸೊ ಊಟ ತಿಂಡಿದೇನೋ ಹೇಳಿದ್ರಿ, ಕಾಫಿ ವಿಷಯ ಬಂದಾಗ ಎಷ್ಟು ಕಾಫಿ ಮಾಡ್ತಿದ್ರಿ ದಿನಕ್ಕೆ? ಕಾಫಿ ಅಂದ್ರೆ ಅದು ಚಂಬು ಅಂತೀವಲ್ಲ, ಅದ್ರ ಲೆಕ್ಕದಲ್ಲಿ ಬಿಡ್ತಿದ್ವಿ ಕಾಫಿಯ. ಒಂದು ಚಂಬು ಅಂದ್ರೆ 3 ಹೊತ್ತು ಮಾಡ್ತಾ ಇದ್ರೆ ಅಥವಾ ಬೆಳಗ್ಗೆ ಸಂಜೆ ಮಾತ್ರ ಮಾಡ್ತಾ ಇದ್ರ? ಬೆಳಗ್ಗೆ ಸಂಜೆ ಮಾಡ್ತಿದ್ವಿ. ಮಧ್ಯಾಹ್ನ ಎಲ್ಲ ಯಾರು ಗೆಸ್ಟ್ಗಳು ಬಂದ್ರೆ, ಮನೆಗೆಲ್ಲ ನೆಂಟರೆಲ್ಲ ಬಂದ್ರೆ ಮಧ್ಯದಲ್ಲಿ ಮಾಡ್ಕೊಡ್ತಿದ್ವಿ. ಅದು ಬಿಟ್ರೆ ಬೆಳಗ್ಗೆ ಸಂಜೆ ಮಾತ್ರ. ಸೊ ಇವಾಗ ನೀವು 5ನೇ ಸೊಸೆ ಅಂತಂದ್ರೆ ತುಂಬು ಕುಟುಂಬ ಅಂತ ಅಂದ್ರೆ, ನಿಮ್ಮ ವಾರಗಿತ್ತಿರ ಜೊತೆ ಅಥವಾ ನಿಮ್ಮ ತಂಗಿದಿರ ಜೊತೆ ಅವಾಗ ನಿಮ್ಮ ಒಡನಾಟ ಹೆಂಗಿತ್ತು? ಯಾರು ಮನಸ್ತಾಪಗಳಿತ್ತ ಅಥವಾ ಎಲ್ಲ ತುಂಬಾ ಖುಷಿಯಾಗಿದ್ರ? ಹೆಂಗಿತ್ತು ಅವಾಗ ಅವ್ರನ್ನೆಲ್ಲ ನೋಡಿದಾಗ ಹೊಸ ಫ್ಯಾಮಿಲಿ ಅಂತ? ನಮಗೇನಂದ್ರೆ ನಾವು ಅಲ್ಲಿ ತಂದೆ ಮನೆಯಲ್ಲೂ ತುಂಬ ಜನ ಜೊತೆ ಇದ್ವು. ಅಷ್ಟು ಚೆನ್ನಾಗಿ ಬೆರ್ತ ಅವ್ರ ಜೊತೆ ಬದುಕು ಬಂದಿದ್ವಲ್ಲ. ನಮ್ಮದು ದೊಡ್ಡ ಫ್ಯಾಮಿಲಿನೇ ಬೆಳ್ಮೆ ಊರಲ್ಲಿ. ತುಂಬ ಅಣ್ಣ ತಂದಿರು ನಮ್ಮದು ತುಂಬ ಜನದಲ್ಲಿ ಹುಟ್ಟು ಬಂದಿದ್ರಿಂದ ನಮಗಿಲ್ಲ ಅಷ್ಟು ಖುಷಿನೇ ಆಗೋದು. ನಮ್ಮ ಅಕ್ಕರ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊತಿದ್ವಿ. ತಂಗಿಯರ್ನ ಹಂಗೆ ನೋಡ್ಕೊಂತಿದ್ವಿ. ಏನು ತೊಂದರೆ ಅನ್ನೋದು ಆಗ್ತಿರ್ಲಿಲ್ಲ. ಅವರು ನಮ್ಮ ಜೊತೆ ಹೊಂದ್ಕೊಂಡಾರ ಆಗ್ತಿರೋ ತಂಗಿಯರೆಲ್ಲ ಅಷ್ಟೇ. ಬೇರೆ ಏನಾದರೂ ನೆನಪುಗಳಿದೆ ನಿಮ್ಮ ದೊಡ್ಡ ಮನೆ ನೆನಪುಗಳು ಅಂತ ಇಲ್ಲಿಗೆ ಬರೋಕ್ಕಿಂತ? ದೊಡ್ಡ ಮನೆ ಅಂದರೆ ನಮಗೆ ಅಲ್ಲಿರೋ ಸಂತೋಷ ಡಿವೈಡ್ ಆದ್ಮೇಲೂ ನಮ್ಗೆ ಅಷ್ಟು ನೆಮ್ಮದಿ ಇಲ್ಲ. ಇಬ್ರು ಇರ್ತೀವಲ್ಲ ಬಿಟ್ಟರೆ ನಮ್ಗೆ ಅಲ್ಲಿ ಇದ್ದಿದ್ದು ಮತ್ತಾದರೂ ಇನ್ನು ಆ ಮನೇಲಿ ಇರಬೇಕಿತ್ತು ಒಟ್ಟಿಗೆ ಅಂತ ತುಂಬ ದಿವಸ ನೆನಪು ಮಾಡಿದ್ದೀನಿ ನಾನು. ಅಷ್ಟು ಖುಷಿ ಆಗೋದು. ಸಂಜೆ ಭಜನೆ ಮಾಡೋದೊಂದು,
ಮತ್ತು ಏನಾದ್ರು ಫಂಕ್ಷನ್ ಆದರೆ ತುಂಬ ಜನ ಸೇರ್ತಿದ್ವಿ ಎಲ್ಲವ. ಏನು ನಮಗಂತೂ ಜವಾಬ್ದಾರಿ ಅನ್ನೋದು ಏನು ಇರ್ತಿರ್ಲಿಲ್ಲ. ಹಿರಿಯರದವರೆಲ್ಲ ಮಾಡ್ಯಾರ, ಅವ್ರ ಜೊತೆ ನಾವು ತುಂಬ ಮಕ್ಕಳ ಥರ ಇರ್ತಾಯಿದ್ವಿ ಅಷ್ಟೇ. ತುಂಬ ಸಂತೋಷದ ಕುಟುಂಬ ಅಂದರೆ ಬಗ್ಸೆಯಲ್ಲಿ ನಮ್ಮ ಫ್ಯಾಮಿಲಿ. ಮತ್ತು ನಾನು ಹೇಳ್ತೇನೆ, ನಮ್ಮ ತಾಯಿ ಮನೆಯಲ್ಲಿ ತುಂಬ ಇಷ್ಟಪಡ್ತಾಯಿದ್ರು. ಅಲ್ಲೆಲ್ಲ ತುಂಬ ಒಗ್ಳರು. ಬಗ್ಸೆಯಲ್ಲಿದ್ದಾರೆ, ಅವ್ರ ಅತ್ತೆ ಮಾದಿಲ್ಲ ತುಂಬ ಒಳ್ಳೆಯರು. ಅವ್ರ ಫ್ಯಾಮಿಲಿ ಅಂದರೆ ಎಷ್ಟು ಫೇಮಸ್ ಐತೆ ಅಂತ ಪ್ರತಿಯೊಬ್ಬರು ಬಾಯಿಲೊಬ್ರು ಬೆಳ್ಮೆ. ನಮ್ಮ ತಾಯಿ ಮನೇಲಂತೂ ಇಂಥ ಕುಟುಂಬ ಸಿಕ್ಕಿದ ಅವಳ ಅದೃಷ್ಟ ಅಂತ ಹೇಳ್ತಿದ್ರು. ಇಷ್ಟು ವರ್ಷ ಇದ್ದಿದ್ದಕ್ಕೂ ಒಳ್ಳೆ ಕಡೆ ಸಿಕ್ಕಿದ್ದಾಳೆ. ಅವ್ರ ಯಜಮಾನ್ರಂತೂ ತುಂಬ ಒಳ್ಳೆಯವರು. ಮತ್ತು ಅವರು ಏನೋ ಯಾವುದೋ ಜಾಬಲ್ಲಿದ್ದಾರೆ ಅಂತ ಹೇಳೋರು. ಅಷ್ಟು ಚೆನ್ನಾಗಿ ಒಂದು ಬಟ್ಟೆ ಹಾಕ್ಯಂಡು ಹೋಗ್ತಿದ್ದು, ಅವರು ಇರ್ತಿದ್ದು ಸಿಸ್ಟಮ್ಗಳು ಎಲ್ಲವ. ನಮ್ಮ ತಾಯಿ ಮನೆಗೆ ಹೋದಾಗ ಅಲ್ಲಿ ನೋಡಿರಿ ಏನೋ ಕೆಲಸದಲ್ಲಿದ್ದಾರೆ, ಇವರು ದೊಡ್ಡ ಕೆಲಸದಲ್ಲಿದ್ದಾರೆ ಅಂತಲೇ ಕೇಳ್ತಿದ್ರು. ಏನು ಕೆಲಸದಲ್ಲಿದ್ದಾರೆ ಅಂತ ನನ್ನೇ ಕೇಳೋರು. ಎಷ್ಟು ಒಳ್ಳೆ ಕುಟುಂಬ ಅಂತ ಅಲ್ಲಂತೂ ತುಂಬ ಹೊಗಳಾರ. ಮತ್ತ ಧನ್ಯವಾದಗಳು. ನಮಸ್ಕಾರ. 101 ನೆನಪು ಸವಿ ಸಂಜೆಗೆ ಸ್ವಾಗತ. ನಮಸ್ಕಾರ. ನಿಮ್ಮ ಪರಿಚಯ, ನಿಮ್ಮ ಹೆಸರು? ನಾನು ಮುಕುಂದ ಬಿಕೆ ಅಂತ, ಕೃಷ್ಣ ಶೆಟ್ಟರ 5ನೇ ಮಗ. ನಿಮ್ಮ ಬಾಲ್ಯದ ನೆನಪುಗಳನ್ನ ಹೇಳ್ತೀರಾ? ದೊಡ್ಡ ಮನೆಯಲ್ಲಿ ಯಾವ ಥರ ಬೆಳೆದು ಬಂದ್ರಿ, ಅಲ್ಲಿನ ನೆನಪುಗಳು ಸ್ವಲ್ಪ ನಮಗೆ ಹೇಳಿ. ನಾವು ಬಾಲ್ಯದಲ್ಲಿ ತುಂಬ ಮಕ್ಕಳಿದ್ದು ಜೊತೆ ನಾವು ಮಕ್ಕಳಿಗಂದ್ರೆ ಹೇಗೆ ಅಂದರೆ, ನಮ್ಮ ಅಣ್ಣದಿರು 1 ವರ್ಷ 2 ವರ್ಷ ಅಕ್ಕದಿರಾಗಲಿ ಆ ಹಿರಿಯರಿರೋರು ನಮ್ಮ ಜೊತೆಯಲ್ಲಿ ತಮ್ಮದಿರು ತಂಗಿರು ಹೀಗೆ ಒಟ್ಟಿಗೆ ಬಾಲ್ಯದಲ್ಲಿ ಬೆಳೆದು. ನಿಮಗೆ ಉದ್ಯೋಗ ಆದಾಗ ಸೊ ಅಜ್ಜಯ್ಯ ಅವರು ಯಾವ ಥರ ನಿಮಗೆ ಸಪೋರ್ಟ್ ಮಾಡಿದರು ಉದ್ಯೋಗ ಸಿಕ್ಕಿದಾಗ? ನನ್ನ ಉದ್ಯೋಗಕ್ಕೆ ಅಜ್ಜನೇ ಕಾರಣ. ಅಜ್ಜಿಗೆ ಸೂಚನೆ ಕೊಟ್ಟರು SP ಮುಳ್ಳೇಗೌಡರು ಅಂತ. ಅವರೊಂದು ಲೆಟ್ರ್ ಕೊಟ್ಟಿದ್ರು, ಆ ಲೆಟ್ರ್ ತಂದು ಅಜ್ಜಿಗೆ ಕೊಟ್ಟೆ. ನಾನು ಏನು ಲೆಟ್ರ್ ಅಂತ ಗೊತ್ತಿರಲಿಲ್ಲ. ಅದು ಲೆಟ್ರ್ ನೋಡಿಬಿಟ್ಟು ಅವರು ನೋಡಿ, ನೀನು ಹೋಗೋಕ್ಕೆ ಉದ್ಯೋಗಕ್ಕೆ ಹೋಗೋಕ್ಕೆ ಇಷ್ಟ ಇದೆ ಅಂದರು. ಇಷ್ಟ ಇದೆ ಅಂದೆ. ಅರ್ಜಿ ಹಾಕಿದರು, ಸಪೋರ್ಟ್ ಮಾಡಿದ್ರು ಹೋಗುವ. ನೀವು ಉದ್ಯೋಗ ಎಲ್ಲ ಮುಗಿಸ್ಕೊಂಡು ಬರ್ತಿದ್ದಾಗ, ಅಂದರೆ ರಜೆ ಟೈಮಲ್ಲೆಲ್ಲ ಮನೆಗೆ ಬರ್ತಿದ್ದಾಗ ನಿಮ್ಮ ಅಣ್ಣಂದಿರ ಜೊತೆ ಎಲ್ಲ ತೋಟಕ್ಕೆ ಹೋಗಿದ್ದು ನೆನಪುಗಳಿದೆಯಾ ನಿಮಗೆ? ತೋಟಕ್ಕೆ ಸುಮ್ಮನೆ ಹೋಗ್ತಿದ್ದು, ಟೈಮ್ ಪಾಸ್ ಜಾಲಿಗೆ ಅಂತ ಹೋಗ್ತಿದ್ದು. ಉದ್ಯೋಗ ಕೆಲಸದ ಮೇಲೆ ಒತ್ತಡದಲ್ಲಿ ಹೋಗ್ತಿರ್ಲಿಲ್ಲ. ನಿಮ್ಮ ಮತ್ತು ನಿಮ್ಮ ತಂದೆಯ ನಡುವಿನ ಒಂದು ಸಂಬಂಧ ಯಾವ ಥರ ಇತ್ತು? ತುಂಬ ಅನ್ಯೋನ್ಯವಾಗಿತ್ತು. ನಮ್ಮ ತಂದೆಯವರು ಎಲ್ಲ ಮಕ್ಕಳ ಜೊತೆ ಅನ್ಯೋನ್ಯವಾಗಿ ಇದ್ದರು. ನನಗೆ ಅವ್ರಿಗೆ ಭಾರಿ ಗೌರವ. ಅವರು ಇದ್ದಾರೆ ಅಂದರೆ ನಾವು ಇನ್ನೊಂದು ಕಡೆ ಇರ್ತಿದ್ದು, ಪಕ್ಕದ ರೂಮಲ್ಲೋ ಇನ್ನೊಂದು ಅಡುಗೆ ಮನೆಯಲ್ಲೋ ಈ ರೀತಿ ಇರ್ತಿದ್ದು. ಅವ್ರು ಅಡುಗೆ ಮನೆಗೆ ಬಂದು ನಾವು ಪಕ್ಕದ ಜಗಲಿಗೆ ಬರೋ ಪರಿಸ್ಥಿತಿ ಇದು. ಅಷ್ಟು ಅನ್ಯೋನ್ಯತೆ ಇದ್ದರೂ ಆ ರೀತಿ ಇತ್ತು. ಇದು ನೀವು ಗೌರವಕ್ಕೆ ಮಾಡ್ತಿದ್ರು ಅಥವಾ ಭಯದಿಂದ ಇದ್ರು? ಗೌರವಕ್ಕೆ ಮಾಡ್ತಿದ್ದು. ಅಷ್ಟು ಅವರಲ್ಲಿ ಇದಿತ್ತು, ತೂಕ ಇತ್ತು. ಅವ್ರು ಮಾಡ್ತಿದ್ದಂತಹ ಸಮಾಜ ಸೇವೆಗಳೆಲ್ಲ ಯಾವ ಥರ ಇತ್ತು? ಸಾರ್ವಜನಿಕವಾಗಿ ಸಮಾಜದಲ್ಲಿ ಜನಾಂಗ ಒಂದೇ ಅಲ್ಲ, ಇಡೀ ಗ್ರಾಮದಲ್ಲಿ ಎಲ್ಲರಿಗೂ ಸೇವೆ ಮಾಡ್ತಿದ್ರು. ಏನೇ ಸಮಸ್ಯೆ ಅಂತ ಯಾರೇ ಬಂದರೂ ಅವರು ಸಮಾಜಕ್ಕೆ ತಿಳಿ ಹೇಳಿ ಅವ್ರುಗಳಿಗೆ ಒಂದು ಸೇವೆ ಮಾಡ್ತಾಯಿದ್ರು. ತಿಳಿ ಹೇಳಿ ಬುದ್ಧಿವಂತಿಕೆ ವ್ಯಕ್ತಪಡಿಸ್ತಾರೆ ಮಾಡಿ ಅಂತ. ಮತ್ತು ನಾವು ನೋಡಿರೋ ಪ್ರಕಾರ ತುಂಬ ಫೋಟೋಗಳಲ್ಲೆಲ್ಲ ಅವ್ರು ಯಾವಾಗಲೂ ಟೊಪ್ಪಿ ಹಾಕ್ಕೊಂಡಿರ್ತಿದ್ರು. ಅದು ಯಾಕೆ, ಅಥವಾ ಏನು ಅವ್ರ ಮನೇಲೂ ಹಾಗೆ ಇರ್ತಾಯಿದ್ರ, ಆಚೆ ಹೋದಾಗ ಮಾತ್ರ ಆ ಥರ ಇರ್ತಾಯಿದ್ರ? ಇಲ್ಲ, ಮನೆಯಲ್ಲೂ ಹಾಕ್ತಾಯಿದ್ರು, ನಿರಂತರವಾಗಿ ಆಗ್ತದೆ. ಮೊದಲಿಂದನೂ ಆಗ್ತಿದ್ರು. ಮನೆಯಲ್ಲಿ ಅಂದರೆ ಮನೆ ಒಳಗಡೆ ಇದ್ದರೆ ಇಲ್ಲ, ಮನೆಯಿಂದ ಹೊರಗಡೆ ಹೋಗ್ಕಡೆ ಅವ್ರು ನಿರಂತರವಾಗಿ ಟೊಪ್ಪಿ ಹಾಕ್ತಾಯಿದ್ರು. ಹಾಂ. ಮತ್ತು ಏನಾದರೂ ಬೇರೆ ನಿಮ್ಮ ದೊಡ್ಡ ಮನೆ ನೆನಪುಗಳ ನಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ಸಾಕಷ್ಟು ನೆನಪಿದೆ. ಬಾಲ್ಯದಿಂದ ಹಿಡಿದು ನಿರಂತರವಾಗಿ ನಾವು ಮದುವೆ ಆಗೋದಾಗಲೂ ಸಹ ಅಲ್ಲೇ ಒಟ್ಟಿಗೆ ಇದ್ದಲ್ಲಿ ಬೆಳೆದಿರೋರು ನಾವೆಲ್ಲ ಒಟ್ಟು ಕುಟುಂಬದಲ್ಲಿ. ಸಾಕಷ್ಟು ಹಬ್ಬ ಸುಗ್ಗಿ ಅಂದರೆ ತುಂಬ ಆನಂದವಾಗಿ ಎಲ್ಲ ಸೇರಿಕೊಂಡು ಆನಂದವಾಗಿ ಇರ್ತಿದ್ದು. ನೆಂಟರಿಷ್ಟರು ಎಲ್ಲ ಬರೋರು, ಆನಂದವಾಗಿ ಇರ್ತಿದ್ದು. ಅಜ್ಜಯ್ಯನ ಒಂದು ಪದದಲ್ಲಿ ಅಥವಾ ಒಂದು ಲೈನಲ್ಲಿ ವರ್ಣಿಸಿ ಅಂತ ಅಂದರೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಗ್ರಾಮದಲ್ಲಿ ನಮ್ಮ ಜನಾಂಗ ಆಗಲಿ ಬೇರೆ ಜನಾಂಗ ಆಗಲಿ ಅವರು ಒಂದು ಕಬ್ಬಿಣದ ಕಡಲೆ ಅಂತಿದ್ರು ಅವರಿಗೆ. ನಮಸ್ಕಾರ. 101 ನೆನಪು. ನಮಸ್ಕಾರ. 101 ನೆನಪು ಸವಿ ಸಂಜೆಗೆ ಸ್ವಾಗತ. ನಿಮ್ಮ ಪರಿಚಯ? ನನ್ನ ಹೆಸರು ಕರುಣಾಕರ ವಿಕೆ ಬಕ್ಸೆ. ನೀವು ಕೃಷ್ಣ ಶೆಟ್ಟಿ ಅವರಿಗೆ ಎಷ್ಟನೇ ಮಗ? ಮೂರನೇ ಮಗ. ಸೊ ನೀವು ಕೃಷ್ಣ ತಾಯಿ ಮಗ.
ಚಿಕ್ಕದಾಯ 3ನೇ ಮಗ. ಓಕೆ. ನಿಮ್ಮ ಮತ್ತು ನಿಮ್ಮ ತಂದೆಯ ನಡುವಿನ ಸಂಬಂಧ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ಹೆದರ್ಕೋತಾ ಇದ್ರ ಚಿಕ್ಕದ್ರಲ್ಲಿ ಅವ್ರಿಗೇನಾದರೂ? ಇಲ್ಲ, ಹೆಚ್ಚಿಗೆ ಎದುರ್ತಿರ್ಲಿಲ್ಲ. ಸೊ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾ ಇದ್ರು? ದೂರವಾಗಿ ಇದ್ವಿ ಅವ್ರದ್ದು. ಹಾಂ, ಅಂದರೆ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ದು ಆ ಥರದ್ದೇನಾದ್ರೂ ನೆನಪುಗಳಿದೆಯಾ? ಇದು ಚಿಕ್ಕ ಮನೆ ರೂಮಾಗಿದ್ದಾಗೆಲ್ಲ ಮಾಡ್ತೀವಿ. ಇಲ್ಲಿ ಮನೆಯಲ್ಲದೆ ಅವ್ರದ್ದು ಒಳಗಡೆ, ನಾವು ಹೊರಗಡೆ ಇರ್ತಿದ್ವಿ. ಹಾಂ, ಹಾಗೆ. ಓಕೆ, ಆ ಥರ. ಫೈನ್. ನೀವು ಅಂಗಡಿ ಸ್ಟಾರ್ಟ್ ಮಾಡಿದಾಗ ಆಗಿನ ನೆನಪುಗಳೇನಾದರೂ ಇತ್ತ? ಯಾರ್ಯಾರು ಹೆಲ್ಪ್ ಮಾಡಿದ್ರು? ಹೆಂಗಿತ್ತು ಅವಾಗೆಲ್ಲ ಸ್ಟಾರ್ಟ್ ಕಷ್ಟಗಳು? ಮಾಡೋಕ್ಕೆ ಅಪ್ಪನೇ ಕಾರಣ. ಸೋಮೇಶ್ವರ ಬಾವು ಅವರು ಕೂತ್ಕೊಂಡು ಒಂದು ದಿವಸ ಮಾತಾಡಿದ್ರು, ಈಗ ಮಾಡಿ ನಡೆಯುತ್ತೆ ಅಂತ. ಸೊ ಆವಾಗಿಂದ ಈ ಒಂದು ಅಂಗಡಿ ಸ್ಟಾರ್ಟ್ ಆಯಿತು. ಎಷ್ಟು ದಿನಕ್ಕೊಮ್ಮೆ ಅವಾಗ ಪೇಟೆಗೆ ಹೋಗಿ ಬರ್ತಾ ಇದ್ರಿ ಸಾಮಾನು ತಗೊಬರಕ್ಕೆ? ವಾರಕ್ಕೊಮ್ಮೆ. ಯಾವ್ದ್ರಲ್ಲಿ ಹೋಗ್ತಾ ಇದ್ರಿ? ಯಾಕೆಂದ್ರೆ ಅವಾಗ ಇಪ್ಪೆಲ್ಲ ಇರಲಿಲ್ಲ. ಸೊ ಎಷ್ಟೊತ್ತಿಗೆ ಹೋಗ್ತಾ ಇದ್ರಿ? ಎಷ್ಟೊತ್ತಿಗೆ ಬರ್ತಾ ಇದ್ರಿ? ಮಂಗಳವಾರ ಬುಧವಾರ ಬರ್ತಾ ಇದ್ವಿ. ಮಂಗಳವಾರ ಹೋಗಿ ಬುಧವಾರ ಬರ್ತಾ ಇದ್ರಿ. ಅಲ್ಲಿ ಉಳ್ಕೊಳಕ್ಕೆಲ್ಲ ವ್ಯವಸ್ಥೆಗಳು? ಹೋಗ್ತಿದ್ವಿ ಮನೆಯಲ್ಲಿ ಪೋಷಣೆ ಮಾಡಿ. ಹಾಂ, ಸೊ ಗಾಡಿಗೆ ಹೋಗಿ ಗಾಡಿಲೇ ಬರ್ತಾ ಇದ್ರಿ. ಓಕೆ. ಮತ್ತು ನೀವು ವಾಹನ ತಗೊಂಡಾಗ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದೀರಾ, ಅದು ಯಾವ ರೀತಿ ಬಂತು? ಎಲ್ಲರಿಗೂ ಜನ ಕೋಆಪರೇಷನ್ ಕೊಟ್ಟರು ಜನ. ಹಾಂ, ಅಂದರೆ ಯಾವ ರೀತಿ ನೀವು ಸೇವೆಗಳನ್ನು ಮಾಡ್ತಾಯಿದ್ರಿ? ಅವ್ರ ಕಷ್ಟಕ್ಕೆಲ್ಲ ಲಗೇಜ್ ತರೋದು ಮಾಡೋದು, ಅವಾಗೆಲ್ಲ ವೆಹಿಕಲ್ಗಳು ಕಮ್ಮಿ ಇತ್ತಲ್ಲ, ಅದು ಅನುಕೂಲ ಆಗುತ್ತೆ ಜನಗಳಿಗೆ. ಸೊ ಜನಗಳಿಗೆಲ್ಲ ಉಪಕಾರ ಮಾಡ್ತಿದ್ರಿ. ಮತ್ತು ಅವಾಗೆಲ್ಲ ಕರೆಂಟ್ ಇರಲಿಲ್ಲ. ಅವಾಗ ನೀವು ಅಂಗಡಿಯಿಂದ ಮುಂಬತ್ತಿಗಳನ್ನ ಮಾಡಿ ಕೊಡ್ತಾ ಇದ್ರಂತೆ, ಸಿಮೆಂಟ್ ದೀಪ. ಹಾಂ, ಸೊ ಅದ್ರ ನೆನಪುಗಳೇನಾದರೂ ಇದೆಯಾ? ಯಾರ್ಯಾರಿಗೆ ಕೊಟ್ಟಿದ್ರಿ? ಯಾವ ಥರ ಇತ್ತು ಅವಾಗೆಲ್ಲ? ಎಲ್ಲ ರಾತ್ರಿ ಸಾಧಾರಣ ಟಾರ್ಚ್ ಇರ್ಲಿದ್ದಕ್ಕೆ ಕತ್ಲೆ ಬೆಳಕಬೇಕು ಅಂತ ಸಿಮೆಂಟ್ ತೆಂಗಿನ ಕತ್ತ ಹಾಕಿ ಕೊಡ್ತಾ ಇದ್ವಿ. ದಾರಿ ಹೋಗೋ ಮನೆ ಹೋಗೋರಿ ಬಸ್ಸಿಂದ ಲೇಟಾಗಿ ಬರೋ ಊರಿಂದ ಟೌನಿಂದ ಬಸ್ ಬರೋದು 7-8 ಗಂಟೆ ಆಗೋದು. ಆಗ ಹಂಗಾಗಿ ಬೆಳಕು ಮಾಡಿ ಕೊಡ್ತಾ ಇದ್ವಿ. ಸೊ ಇದು ಬಿಟ್ಟು ನಿಮ್ಮ ತಂದೆ ಜೊತೆ ಅಥವಾ ನಿಮ್ಮ ದೊಡ್ಡ ಮನೆ ಅಂತ ಬಂದಾಗ ಏನಾದರೂ ನೆನಪುಗಳಿದೆಯಾ ನಿಮಗೆ? ದೊಡ್ಡ ಮನೆಯಿಂದ ತಂದೆ ಯಾವಾಗಲೂ ವಾರಕ್ಕೆ ಒಂದು ದಿವಸ ನಾವು ಪೇಟೆಗೆ ಹೋಗೋಣಲ್ಲ, ವಾರಕ್ಕೊಂದು ಬಾಟ್ಲಿ ಬ್ರ್ಯಾಂಡಿ ತರ್ತಾ ಇದ್ವಿ ಅಜ್ಜಿಗೆ. ಸೊ ಅಷ್ಟೇ ನೆನಪುಗಳು. ಸೊ ಅಲ್ಲಿ ಇದ್ದಿದ್ದು ಆಟ ಆಡಿದ್ದು ಎಲ್ಲ ಏನಾದರೂ ನೆನಪುಗಳು ಇದೆ? ಹೋಗಲ್ಲ, ಆಟ ಆಡ್ತಾ ಇದ್ದು, ಲಗೋರಿ ಆಟ ಎಲ್ಲ. ಸೊ ಅಲ್ಲೇ ಮನೆ ಮುಂದೆನೇ ಆಟ ಆಡ್ತಿದ್ರ? ಸೊ ಆಟ ಆಡ್ಬೇಕಾದ್ರೆ ಬೈಯೋದಾಗ್ಲಿ ಆ ಥರದ್ದೇನೋ ಮಾಡ್ತಾ ಇರಲಿಲ್ಲ? ಮಾಡ್ತಿಲ್ಲ ಅಂತ ಗಲಾಟೆ ಮಾಡಬಾರ್ದಿತ್ತು. ಸೊ ತುಂಬ ಸೈಲೆಂಟ್ ಆಗಿರ್ಬೇಕಿತ್ತು. ಮತ್ತೆ ಬೇರೆ ಯಾರ ಅಭಿಪ್ರಾಯಗಳು? ಬೇರೆ ಹೆಚ್ಚಿಗೆ ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೆಚ್ಚಿಗೆ ಅವ್ರಿಗೆ ಉಲ್ಟಾವ್ರಿಗೆ ಮಾತಾಡಂಗಿರಲಿಲ್ಲ ಯಾರು. ಅವ್ರು ಹೇಳಿದಕ್ಕೆಲ್ಲ ತಲೆ ಬಗ್ಗಿಸ್ಬೇಕಾಯ್ತು ಇಡೀ ಕುಟುಂಬನೇ. ಓಕೆ, ಧನ್ಯವಾದಗಳು. ನಮಸ್ಕಾರ. 101 ನೆನಪು ಸವಿ ಸಂಜೆಗೆ ಸ್ವಾಗತ. ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಹೆಸರು? ನನ್ನ ಹೆಸರು ಕಮಲಮ್ಮ ಅಂತ. ನಾನು ಹೆಣ್ಮಕ್ಳ ಪೈಕಿ ಫಸ್ಟ್ನೇಳು, 2ನೇಳು, ತಂಗಿ ಇದ್ದಾರೆ, ತಮ್ಮ, ಅಣ್ಣಂದಿರು 3 ಜನ. ಸರಿ. ಇವಾಗ ನಿಮ್ಮ ಮತ್ತೆ ನಿಮ್ಮ ತಂದೆಯ ಒಡನಾಟ ಹೆಂಗಿತ್ತು? ತಂದೆ ನೋಡಿ ಸ್ವಲ್ಪ ಗಾಬರಿ ಆಗ್ತಿದ್ದು. ಅವಾಗ ಅವಾಗ 50 ಪೈಸೆ ದುಡ್ಡು ಕೇಳ್ಬೇಕು, ನೀನು ಹೋಗಿ ಅಂತಿದ್ದು. ಹೋಗ್ತಿರ್ಲಿಲ್ಲ ಮುಂದೆ. ಈಗ ನೋಟ್ಟು ನಾವು ಅಷ್ಟು ಧೈರ್ಯ ಇರಲಿಲ್ಲ ಅವಾಗ. ಆಮೇಲೆ ಪರವಾಗಿಲ್ಲ ಹೋಗ್ತಿದ್ದು. 8 ಆದಮೇಲೆ ಇಲ್ಲೆಲ್ಲ ಸೇರ್ಕೊಂಡು ಮುಂದೆ ಹೋಗಿ ಓಡಾಡ್ತಿದ್ದು, ಎದುರ್ತಿದ್ದು. ಎಲ್ಲ ಮಕ್ಕಳು ಎದುರ್ತಿದ್ರು. ಅದೇ ಥರ ಅವಾಗ ಹೆದರಿಕೆ ಇತ್ತು ತುಂಬ. ಈಗ ಯಾರು ಹೆದರಲ್ಲ ಆ ಥರ. ಮತ್ತಿನ್ನೇನೂ ಇಲ್ಲ. ಮತ್ತೆ ನನ್ನ ಬೇರೆ ನೆನಪುಗಳು ಏನಾದರೂ ನಿಮ್ಮ ತಂದೆ ಜೊತೆ ಇದ್ದಿದ್ದು? ತಂದೆ ಜೊತೆ ಈಗಿನಷ್ಟು ಅಷ್ಟು ನಮ್ದು ಸಂಪರ್ಕ ಇಲ್ಲ. ಕರ್ಕೊಂಡು ಹೋಗೋದು, ಇಲ್ಲಿಗೂ ಕರ್ಕೊಂಡೋಗಿ ಬರ್ತಿರಲಿಲ್ಲ. ಏನೋ ಚಿಕ್ಕಮೂಲಿಗಳ ಒಂದ್ಸಲ ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗೋದು ಅಷ್ಟೇ. ಮತ್ತಿನ್ನು ಈಗಿನಷ್ಟು ನಾವು ಜಾಲಿ ಇರಲಿಲ್ಲ. ಏನು 1 ವರ್ಷಕ್ಕೆ ಮದುವೆ ಮಾಡಿಬಿಟ್ರು ಮನೆಗಿದ್ದಾಗ. ಸೊ ಮದುವೆ ಅಂತ ಹೇಳಿದ್ರೆ ನಿಮ್ಮ ಮದುವೆ ನೆನಪುಗಳು ಏನಾದರೂ ಇದೆಯಾ ನಿಮಗೆ? ಮದುವೆ ಹೆಂಗಾಯಿತು, ನಿಮಗೆ ಇಷ್ಟ ಇತ್ತಾ? ಅಂದರೆ ಅವಾಗೆಲ್ಲ ಊರಲ್ಲೇ ಮದುವೆ ಮಾಡ್ತಾಯಿದ್ರು? ಅವಾಗೆಲ್ಲ ಊರಲ್ಲೇ. ನಮ್ಗೆ ಇಷ್ಟ ಇಲ್ಲ, ಅಷ್ಟು ಬೇಡ ಅಂದ್ರೆ ಅವರು ತಂದೆ ಹೇಳಿದ್ಮೇಲೆ ಕೇಳ್ಬೇಕಿತ್ತು. ಅವಾಗ ಕೇಳಿದಾಗ ಹೋಗಾಚಿ ಹೊರಗಡೆ ಅನ್ನಲ್ಲ. ಆ ಥರ ಆಗಿದ್ದು. ಏನು ಮಾಡೋಂಗಿಲ್ಲ ಅಂತ ಅವಾಗೆಲ್ಲರಿಗೂ ಒಬ್ಬರೇ ಅಲ್ಲ, ಎಲ್ಲರ ಮನೇಲೂ ಅದೇ ಥರ. ಅವಾಗ ಬಟ್ಟೆ ಕೊಡಿಸಿದ್ದು ಎಲ್ಲರಿಗೂ ಬಟ್ಟೆ ವರ್ಷಕ್ಕೊಂದ್ಸಲ ಕೊಡ್ಸಲ್ಲ ಅಷ್ಟು. ಅದೇ ಖುಷಿ ನಮಗೆ. ವರ್ಷಕ್ಕೊಂದಿಟ್ಟು ಬಟ್ಟೆ ಕೊಡಿಸ್ತಾರಲ್ಲ, ಸುಕ್ಕಿ ಹಬ್ಬಕ್ಕೆ ಹಾಕೊಂಡು ಹೋಗ್ತಿದ್ದು. ಮತ್ತಿನ್ನೇನು ಹೆಚ್ಚಿಗೆ ಕೊಡಿಸ್ತಿರ್ಲಿಲ್ಲ ಅವರು. ಇನ್ನು ನಮ್ಮ ಸೇರ್ಗಣ್ಣೆದು ಅವರು ಸ್ವಲ್ಪ ಹೊರಗಡೆ ಇದ್ದರು, ಸರಗಳೆಲ್ಲ ತುಂಬಿಕೊಡೋದು.
ಜಾತ್ರೆಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರ ನಿಮ್ಮನ್ನ? ಜಾತ್ರೆ ಅಲ್ಲೇನಾದ್ರೂ ಕೊಡ್ಸೋದು ಆ ಥರ ನೆನಪುಗಳು ಅಥವಾ ನೀವೇನಾದ್ರೂ ಕೇಳ್ತಾ ಇದ್ದಿದ್ದು ಅವ್ರನ್ನ? ಕೇಳೋದಿಲ್ಲ, ಕೊಡ್ಸೋದಿಲ್ಲ, ನಾವು ಕೇಳೋದಕ್ಕೆ ಇಲ್ಲ. ಮತ್ತೆ ನೀವು ಓದಿದ್ದು ಎಲ್ಲ ಎಲ್ಲಿ ಓದಿದ್ರಿ ಅವಾಗ? ಇಲ್ಲಿ ಬಕ್ಸಲ್ಲಿ ಓದ್ದೆ 7ನೇ ಕ್ಲಾಸ್ ತನಕ. 7ನೇ ಕ್ಲಾಸ್ ತನಕ ಬುಕ್ಸಲ್ಲಿ ಓದಿದ್ರಿ? 1 ವರ್ಷ ಅಷ್ಟೇ ಬೀರೂರು. ಸೊ ಬೀರೂರು ಅಂತ ಅಂದಾಗ ಅವಾಗಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಆಚೆ ಕಳ್ಸೋಕ್ಕೇನೆ ಹಿಂದೆ ಮುಂದೆ ಮಾಡ್ತಿದ್ರು. ನಿಮ್ಮನ್ನ ಹೆಂಗೆ ಕಳಿಸಿಲ್ಲ? ಇಲ್ಲಿ ಹೈಸ್ಕೂಲ್ ಇಲ್ಲ, ಎಲ್ಲ ನಮ್ಮ ಬ್ಯಾಕೆರೆ 7ನೇ ಕ್ಲಾಸ್ ಅದ ಎಲ್ಲ ಫುಲ್ ಓದು ನಾವು. ಹಂಗಾಗಿ ಒಂದು ಬ್ಯಾಕೆರೆ ಹೋಗ್ಬಿಟ್ಟು ಹಂಗಾಗಿ ಕಳ್ಸಿರು. ಅಲ್ಲಿ ಇದ್ದಿದ್ದೆಲ್ಲ ಹಾಸ್ಟೆಲಲ್ಲಿ ಮುದ್ದೆ ತಿನ್ಕೊಂಡಿದ್ದು, ತಣ್ಣೀರ್ ಸ್ನಾನ ಬಿಟ್ಟು ಬಂದ್ಲು ಮನೆಗೆ. ನಾವು ಇದ್ದೆ ಅದ್ಲ 1 ವರ್ಷ. ಸೊ ನೋಡಕ್ಕೆಲ್ಲ ಬರ್ತಾ ಇದ್ರ ನಿಮ್ಮ ಅಪ್ಪ? ನೋಡಕ್ಕೆ ಅಪ್ಪ ಅಮ್ಮನವ್ರೆ ಯಾರು ಇಲ್ಲ, ದುಡ್ಡು ಕೊಡ್ಸೋರು 15 ರೂಪಾಯಿ. 15 ರೂಪಾಯಿಗೆ ಕರೆಂಟ್ ಬಿಲ್ಲು ಎಣ್ಣೆ ಎಲ್ಲ ತಗೊಂಡ್ಬೇಕಾಯ್ತು. ಕೊಂಡಪ್ಪಣ್ಣೊಬ್ರು ಬರೋರು ನೋಡಕ್ಕೆ, ಇನ್ಯಾರು ಬರ್ತಿರ್ಲಿಲ್ಲ. ಸೊ ಅಲ್ಲಿ ಎಷ್ಟು ವರ್ಷ ಓದಿದ್ರಿ ನೀವು? 1 ವರ್ಷ. 1 ವರ್ಷ ಓದಿ ಮತ್ತೆ ಅಲ್ಲಿ ಹೋಗ್ಲಿಲ್ಲ ಮುಂದೆ ಆಮೇಲೆ. ಧನ್ಯವಾದ. ನಮಸ್ಕಾರ. 101 ನೆನಪು ಸವಿ ಸಂಜೆಗೆ ಸ್ವಾಗತ. ನಮಸ್ಕಾರ. ನಿಮ್ಮ ಪರಿಚಯ? ನಾನು ಕೃಷ್ಣ ಶೆಟ್ಟಿ 8ನೇ ಮಗನಾಗಿ ಜನಿಸಿದ್ದೇನೆ. ಹಿರಿಯ ಹೆಂಡತಿ ನಮ್ಮ ತಾಯಿ, ಅವರಿಗೆ ಕೊನೆಯ ಮಗನಾಗಿ ಜನಿಸಿದ್ದೇನೆ. ನನ್ನನ್ನು ಭಾರಿ ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿದರು ನಮ್ಮ ತಾಯಿ ತಂದೆ. ಅವರು ಮಲಗುವ ಕೋಣೆಯಲ್ಲಿ ನನಗೆ ಮಲಗಲಿಕ್ಕೆ ಅವಕಾಶ ಕೊಟ್ಟರು ಚಿಕ್ಕದರಲ್ಲಿ. ನಂತರ ನನ್ನ ವಿದ್ಯಾಭ್ಯಾಸಕ್ಕೆ ಕಳಿಸಿದರು. 6ನೇ ಕ್ಲಾಸಿಗೆ ಸಂಗಮೇಶ್ವರ ಪೇಟೆಗೆ ಕಳಿಸಿದರು. ನಮ್ಮ ಹಿರಿಯ ಅತ್ತಿಗೆ ಗೌರಮ್ಮ ಇದೆಲ್ಲ ಅವರ ಮನೆಗೆ ಕಳಿಸಿದರು. 6, 7, 8ನೇ ತರಗತಿಯನ್ನು ಬಾಳೆನೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ನಂತರ ಚಿಕ್ಕಮಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಕಳಿಸಿದರು. ಅಲ್ಲಿ ಗ್ರ್ಯಾಜುಯೇಟ್ BA ಪದವೀಧರನಾಗಿ ಸೇವೆ ಸಲ್ಲಿಸಿದೆ. ನಂತರ ಅರೆ ಸರ್ಕಾರಿ ನೌಕರನಾಗಿ ಚಿಕ್ಕಮಗಳೂರು ಯುವಜನ ಸೇವಾ ಇಲಾಖೆಯಲ್ಲಿ 5 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಓಕೆ, ನೀವು ಹೇಳಿದ್ರಿ ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡಿದ್ದೀನಿ ಅಂತ. ನಿಮ್ಮ ತಂದೆ ಅವರು ಆಗಿನ ಕಾಲದಲ್ಲಿ ನಿಮ್ಮ ಖರ್ಚಿಗೆ ಅಂತ ಎಷ್ಟು ದುಡ್ಡು ಕೊಡ್ತಾ ಇದ್ರು? ನಮ್ಮ ಖರ್ಚಿಗೆ ಶಾಲಾ ಕಾಲೇಜ್ ಹೋಗುವಾಗ ಪುನಃ ಪ್ರೈವೇಟ್ ರೂಮಲ್ಲಿ ರೂಮ್ ಮಾಡ್ಕೊಂಡಿದ್ದಾಗ ಪ್ರತಿ ವಾರ ಒಂದು ಚಿಕ್ಕಮಗಳೂರಿನಲ್ಲಿ ಒಂದು ಕೊಠಡಿ ಮಾಡಿ ಅಲ್ಲಿ ಖರ್ಚಿಗೆ ಬಂದು ಕೊಟ್ಟು ಹೋಗುವರು. ಸೊ ಇಷ್ಟೆಲ್ಲ ಸಪೋರ್ಟಿವ್ ಆಗಿದ್ರು? ಫುಲ್ ಸಪೋರ್ಟ್ ಆಗಿದ್ರು ನಮಗೆ. ತಂದೆಯವರ ಒಡನಾಟ ಮತ್ತು ನಿಮ್ಮ ಒಡನಾಟ? ನಮಗೆ ನಾವು ಪ್ರೌಢಾವಸ್ಥೆಗೆ ಬಂದಾಗ ನನಗೊಂದು ಸಲಹೆ ಕೊಟ್ಟಿದ್ರು, ಮದ್ಯಪಾನ ಮಾಡಬೇಡಿ, ಆರೋಗ್ಯವನ್ನು ಕಾಪಾಡ್ಕೊಂಡಿರಿ ಅಂತೇಳಿ ನನಗೊಂದು ಒಳ್ಳೆ ಸಲಹೆ ಕೊಟ್ಟು ಹೋಗಿದ್ದಾರೆ. ಅನಿವಾರ್ಯ ಮದ್ಯಪಾನ ಕಲ್ತಿದ್ದೇವೆ ಪ್ರೌಢಾವಸ್ಥೆಗೆ ಬಂದ ನಂತರ. ಓಕೆ, ಮತ್ತೆ ಈ ಮನೆಗೆ ಹಿರಿಯರು ಅಥವಾ ದೊಡ್ಡ ಅತ್ತಿಗೆ ಅಂತ ಬಂದಾಗ ಗೌರಕ್ಕ ಅಂದ್ರೆ ಅವ್ವ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಗೌರತ್ತಿಗಮ್ಮ ನಮಗೆ ತಾಯಿ ಸಮಾನ ಅವರು. ನಾನು ಇಂಡಿಯನಾಗಿ ಜನಿಸಿದಾಗ ನನಗೆ ದೋಷ ಇದೆ ಅಂತೇಳಿ ಹೊರಗಡೆ ದತ್ತು ಕೊಡಲಿಕ್ಕೆ ಪ್ರಾರಂಭಿಸಿದ್ರು. ನಮ್ಮ ಗೌರತ್ತಿಗಮ್ಮನೇ ಅದನ್ನು ತಪ್ಪಿಸಿದ್ರು ಅಂತ ಆ ನಂತರ ಗೊತ್ತಾಯಿತು, ಮಾಹಿತಿಗಳು ತಿಳ್ಕೊಂಡೆ. ಗೌರತ್ತಿಗಮ್ಮನ ಬಗ್ಗೆ ನಾವು ಮರೆಯಾಗೆ ಇಲ್ಲ, ಯಾಕೆಂದರೆ ಅವರು ತಂದ ನಂತರ ನನ್ನ ಸಾಕಿ ಬೆಳೆಸಿದವರು. ನನ್ನನ್ನು ಅವ್ರ ಮನೆಗೆ ವಿದ್ಯಾಭ್ಯಾಸಕ್ಕೆ ಬಿಟ್ಟಿದ್ರು. ಅಲ್ಲೇ ಪ್ರೌಢ ಶಿಕ್ಷಣವನ್ನು ಮುಗಿಸಿದೆ ಅವ್ರ ಮನೆಯಲ್ಲಿ ಇದ್ದುಕೊಂಡು. ಓಕೆ, ನೀವು ಹೇಳಿದ್ರಿ ತುಂಬು ಕುಟುಂಬದಲ್ಲಿ ಇದ್ವಿ ಅಂತ. ತುಂಬಾ ಜನ ಇದ್ರಿ. ಈಗ ಯಾರಿಗಾದ್ರೂ ಒಬ್ರಿಗೆ ಹುಷಾರಿಲ್ಲ ಅಂತ ಅಂದಾಗ ಹೆಂಗ್ ನೋಡ್ಕೋತಾ ಇದ್ರು? ಅಥವಾ ಪ್ರತಿಯೊಬ್ಬರಿಗೂ ಯಾರಿಗೂ ಹುಷಾರಿಲ್ಲ ಅವರನ್ನು ಹಾಸ್ಪಿಟ್ಲಿಗೆ ಕಳಿಸೋದು, ಪ್ರತಿಯೊಬ್ಬರಿಗೆ ಅವರ ದಿನಬಳಕೆ ವಸ್ತುಗಳು ವಾರದಲ್ಲಿ ಒಮ್ಮೆ ಸೋಪ್ ಅಂತಂದು ಪ್ರತಿಯೊಬ್ಬರಿಗೂ ಹಂಚಿ ಕೊಡ್ತಾ ಇದ್ರು. ಮೈ ಸೋಪ್ ಆಗಲಿ, ಬಟ್ಟೆ ಒಗೆಯೋದಾಗಲಿ, ಪ್ರತಿಯೊಂದು ಹಂಚಿ ತಂದೆಯವರು ಒಂದೊಂದು ಒಬ್ಬೊಬ್ಬರಿಗೆ ಇಷ್ಟೊಂದು ಸಪ್ರೇಟಾಗಿ ಹಂಚಿ ಕೊಡ್ತಾ ಇದ್ರು. ಆಮೇಲೆ ಅವರು ತರಿಸಿದ ದಿನಸಿ ಪದಾರ್ಥ ವರ್ಷಕ್ಕೆ ಆಗುವಷ್ಟು ಒಮ್ಮೆಗೆ ತಂದು ಅದನ್ನು ಸ್ಟಾಕ್ ಮಾಡ್ತಾ ಇದ್ರು. ಎಲ್ಲೂ ಯಾರಿಗೂ ನೋವಾಗ ಕಲ್ತಿರ್ಲಿಲ್ಲ. ನಮ್ಮನ್ನೆಲ್ಲ ಪ್ರೀತಿಯಿಂದ ಕಂಡು ಸಾಕಿ ಬೆಳೆಸಿಯವರು. ನನಗೆ ದೇವರು ಕಣ್ಣಿಗೆ ಕಾಣದ ದೇವರು ಇವರೇ ನಮ್ಮ ತಂದೆ. ಅಷ್ಟು ದೊಡ್ಡ ಕುಟುಂಬದಲ್ಲಿ ಅಷ್ಟು ಜನ ಎಲ್ಲ ಸಾಗಿ ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ, ಕಾಯಿಲೆ, ಕಷ್ಟ, ಮನೆ, ತೋಟ ಎಲ್ಲ ಮಾಡಿಕೊಟ್ಟು ಹೋದರು. ಸೊ ಅದು ಬಿಟ್ಟರೆ ಇನ್ನು ಊಟ ತಿಂಡಿ ಆ ಥರ ಊಟ ತಿಂಡಿ ಸಹಜವಾಗಿ ಎಲ್ರಿಗೂ ಆಗುವಂಥದ್ದು. ನಮ್ಮ ಹಿರಿಯತಿಗೆ ನಮ್ಮ ತಾಯಿ, ನಮ್ಮ ಚಿಕ್ಕಮ್ಮ ಅವ್ರ ಸಹಕಾರದಿಂದ ಎಷ್ಟು ಜನ ಆಳುಗಳು ಅಥವಾ ಹೊರಗಡೆ ಯಾರು ಬಂದು ಎಲ್ಲರನ್ನು ಸುಧಾರಿಸಿ ಕಳಿಸೋರು.
ಒಂದು ನಾಟಿ ಕೋಳಿಯನ್ನು ಕೊಯ್ದರೆ ಮನೆಯಲ್ಲಿದ್ದ 49 ಜನ ಮತ್ತು ಹೊರಗಡೆ ಬಂದರೂ ಕೂಡ ಸಾಂಬಾರನ್ನು ಬಳಸಿ ಸಂತೈಸ್ತಾ ಇದ್ರು. ಅಂದ್ರೆ ಎಲ್ಲ ಒಂದೇ ಕೋಳಿಯಲ್ಲಿ ಅಷ್ಟು ಒಂದೇ ಕೋಳಿ ಕಲ್ಲಿನ ದೊಡ್ಡ ಕಲ್ಲಿನಲ್ಲಿ ಕಡಿದು ಖಾರವನ್ನು ಕಡಿದು ಪ್ರತಿಯೊಬ್ಬರು ರುಚಿಯಾಗಿ ಬಡಿಸೋರು. ಬೆಳಗಿನ ಜಾವ ಎದ್ದು ರೊಟ್ಟಿ ಮಾಡ್ಲಿಕ್ಕೆ ಕೂತ್ರೆ ಅದರಲ್ಲಿ ಹಿರಿಯ ಅತ್ತಿಗೆ ಪಾಲು, ಗೌರತಿಯಮ್ಮನ ಪಾಲು ತುಂಬ ಹೆಚ್ಚಾಗಿದೆ ನಮ್ಮ ತಾಯಿಯವರನ್ನೇ. ಅಷ್ಟು ಕೆಲಸದ ಎಲ್ಲ ಬಂದ ಸೊಸೆಯಂದರು ಅವ್ರನ್ನೆಲ್ಲ ವಿಶ್ವಾಸ ಗಳಿಸಿ ಪ್ರೀತಿಯಿಂದ ಮಾತಾಡಿಸಿ ಕೆಲಸಗಳನ್ನು ತಗೊಳ್ತಾ ಇದ್ರು. ಹಾಗಾಗಿ ನಮ್ಮ ದೊಡ್ಡ ಮನೆ ಆಗಲಿಕ್ಕೆ ಸಾಧ್ಯವಾಯಿತು. ಅದಕ್ಕೆ ಮೂಲ ಕಾರಣ ನಮ್ಮ ತಾಯಿ ಚಿಕ್ಕಮ್ಮ ಗೌರತಿಯಮ್ಮ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. 101 ನೆನಪು ಸವಿ ಸಂಜೆಗೆ ಸ್ವಾಗತ. ನಿಮ್ಮ ಹೆಸರು, ನಿಮ್ಮ ಪರಿಚಯ? ನನ್ನ ಹೆಸರು ಸರಸ್ವತಿ ದಿಕ್ಕೆ. ನಾನು ಕೃಷ್ಣ ಶೆಟ್ಟಿ ನಮ್ಮ ಸಾಕಮ್ಮ ದಂಪತಿಯ 3ನೇ ಮಗಳು. ಎಲ್ಲ ಮಕ್ಕಳೊಟ್ಟಿಗೆ 11ನೇ ಮಗಳು. ಹಾಂ. ಕಿರಿಯ ಮಗಳಾಗಿ ನಿಮ್ಮ ತಂದೆ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಕಿರಿಯ ಮಗಳಾಗಿ ನಮಗೆ ಅವಾಗ ತುಂಬ ಒಂದು ಸ್ಟ್ರಿಕ್ಟಾಗಿ ಅವರು ಅವಾಗೆಲ್ಲ ಬೆಳೆಸ್ತಾಯಿದ್ರು. ನಾವೊಂದು ಎಲ್ಲಿ ಹೋಗ್ಬೇಕು ಮಾಡಬೇಕು ಅಂದರೂ ತುಂಬ ಅವರನ್ನು ಕೇಳಿದರೆ ತುಂಬ ಭಯದಿಂದ ನಿಂತ್ಕೊಂಡು ಕೇಳಿ ಪರ್ಮಿಷನ್ ತಗೊಂಡು ಹೋಗ್ತಾಯಿದ್ದು. ಇಂಥಲ್ಲಿಗೆ ಹೋಗ್ಬೇಕು ಅಂದ್ರೆ ಅವ್ರು ಇಷ್ಟೇ ಮಿನಿಮಮ್ ಲೆಕ್ಕ ಹಾಕಿ ದುಡ್ಡು ಕೊಡ್ತಾಯಿದ್ರು. ಅದ್ರ ಪ್ರಕಾರ ನಾವು ಖರ್ಚು ಮಾಡಿ ಅವ್ರು ಏನು ಹೇಳಿದ್ರೆ ಆ ಪ್ಲೇಸ್ಗೆ ವಾಪಸ್ಸು ಬರ್ತಾಯಿದ್ವಿ. ಆಗಿನ ಕಾಲದಲ್ಲಿ ಟಿ ವಿ ರೇಡಿಯೋ ಏನೂ ಇರಲಿಲ್ಲ. ಅದು ಬರೋಕ್ಕಿಂತ ಮುಂಚೆ ಆ ಒಂದು ದಿನಗಳು ಯಾವ ಥರ ಇತ್ತು? ಆಗಿನ ಕಾಲದಲ್ಲಿ ಒಂದು ರೇಡಿಯೋ ಕಾರ್ಯಕ್ರಮ ಸ್ವಲ್ಪ ಇತ್ತು. ಅದನ್ನ ಸಂಜೆ ಎಲ್ಲರೂ ಕೇಳ್ಕೊತ ಇದ್ವಿ. ಆಮೇಲೆ ಒಂದು ಭಜನೆ ಮಾಡ್ಕೊತ ಇದ್ವಿ. ಅವತ್ತು ಆಗ ನಮಗೆ ಸಂಜೆ ಎಲ್ಲ ಮಕ್ಕಳು ಸೇರಿಸಿ ಯೋಗ ಟೈಪು ಮಾಡಿಸಿ ತೋರಿಸೋರು. ಆಮೇಲೆ ಎಲ್ಲ ಮಕ್ಕಳಿಗೆ ಒಂದು ಆಟ ಆಡಿಸಿ ಬಿಸ್ಕೆಟ್ ಹಿಂಗಿಸಿ ತಿಂಡಿ ಹಂಚುತ್ತಾ ಇದ್ರು ಎಲ್ಲರಿಗೂ. ಇವಾಗೆಲ್ಲ ಬಾಣಂತನ ಅಂತಂದರೆ ತುಂಬ ಈಸಿ ಆಗಿಬಿಟ್ಟಿದೆ. ಎಲ್ಲ ನಮಗೆ ಫೆಸಿಲಿಟೀಸ್ ಇದೆ, ಎಲ್ಲ ಇದೆ. ಅವಾಗೆಲ್ಲ ಯಾವ ಥರ ಮಾಡ್ತಾಯಿದ್ರು? ಹಿಂದೆಲ್ಲ ಇಷ್ಟು ಅನುಕೂಲಗಳಿಲ್ಲ. ಹಾಸ್ಪಿಟ್ಲು ವ್ಯವಸ್ಥೆಗಳು ಕಡಿಮೆ ಇತ್ತು. ಆದರೆ ಎಲ್ಲ ಸಾಧಾರಣ ನಾರ್ಮಲ್ ಡೆಲಿವರಿ ಮನೆಗಳಲ್ಲೇ ಆಗ್ತಿತ್ತು. ಎಲ್ಲದು ಏನು ತೊಂದರೆ ಇಲ್ಲದೆ. ಆವಾಗ ಹಿಂದಿನ ಬಾಣಂತನ ಅಂದರೆ ತುಂಬ ಸ್ಟ್ರಿಕ್ಟಾಗಿ ನನಗೆ ಅಷ್ಟು ನೀರು ಕುಡಿ, ಅಷ್ಟು ಊಟ ಮಾಡೋ ಇಲ್ಲ, ಲಿಮಿಟಾಗೆ ಊಟ. ಆವಾಗ ಇಷ್ಟು ಅಂದರೆ ಅದಕ್ಕೆ ಮೆಣಸಿನ ಪುಡಿ, ಬೆಳ್ಳುಳ್ಳಿ, ಅನ್ನ, ಬಿಸಿ ಅನ್ನ. ಆವಾಗ ಯಾರೂ ಓಡಾಡ್ತಿರಲಿಲ್ಲ. ಬಾಣಂತಿಯರಿಗೆ ಊಟ ಕೊಡೋದು ಅಂದರೆ ತುಂಬ ಸ್ಟ್ರಿಕ್ಟಾಗಿ ಬಾಣಂತನ ಮಾಡೋದು. ಡೈಲಿ ಎಣ್ಣೆ ಸ್ನಾನ ಆದಮೇಲೆ 1 ಗಂಟೆ ಬೆವರು ಹೋಗಂಗೆ ಮಗಿಸ್ತಾ ಇದ್ದರು. ತುಂಬ ಚೆನ್ನಾಗಿ ಮಕ್ಕಳಿಗೂ ಒಂದು ಆರೋಗ್ಯ ಚೆನ್ನಾಗಿರೋಂಗೆ ಆರೈಕೆ ಮಾಡ್ತಾಯಿದ್ರು. ಬಿಸಿ ಬಿಸಿ ಊಟ ಕೊಡ್ತಾಯಿದ್ರು. ಹಿಂಗೆ ಹೊರಗಡೆ ಎಲ್ಲ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ತುಂಬ ಚೆನ್ನಾಗಿತ್ತು ಹಿಂದಿಂದು. ನೀವು ಹೇಳಿದ್ರಿ 10 ಜನ 11 ಜನ ಮಕ್ಕಳು ಅಂತ. ಆಟಗಳೆಲ್ಲ ಯಾವ ಥರ ಆಡ್ತಾಯಿದ್ರಿ ಅವಾಗ? ಸಂಜೆ ಶಾಲೆಯಿಂದ ಬಂದಮೇಲೆ ಕಾಫಿ ತಿಂಡಿ ಏನಾದ್ರು ಮಾಡ್ಕೊಂಡು ಎಲ್ಲ ಮಕ್ಕಳು ಒಟ್ಟು ಸೇರಿ ಹೊರಗಡೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ವಿ. ಲಗೋರಿ ಮತ್ತು ಕಬಡ್ಡಿ ಮತ್ತು ಇದು ಚಿನ್ನಿ ದಾಂಡು, ಆಮೇಲೆ ಮಣೆ ಆಟ, ಇದು ಹುಣಸೆ ಹಣ್ಣಿಂದು ಅದು, ಮತ್ತೆಲ್ಲ ಸೇರಿ ಒಂಥರ ಸಂಗೀತ ಕಾರ್ಯಕ್ರಮ. ಆಮೇಲೆ ಒಂಥರ ಹಿಂದೆ ಭತ್ತ ಕುಟ್ಟೋದು. ನಾವು ಸುಮ್ಮನೆ ಆಟದ ಮುಖಾಂತರನೇ ಭತ್ತ ಕುಟ್ಟೋದು 3 ಜನ ಸೇರಿ. ಆಮೇಲೆ ಅಕ್ಕಿ ಕ್ಲೀನ್ ಮಾಡೋದು, ಆಮೇಲೆ ಅಡುಗೆ ಮಾಡೋ ಆಟ, ಹಿಂಗೆಲ್ಲ ಸೇರ್ಕೊಂಡು ಮದುವೆ ಆಟ ಪ್ರತಿಯೊಂದು ಮಾಡ್ತಾಯಿದ್ವಿ ಹೊರಗಡೆ ಎಲ್ಲ. ಅಜ್ಜಯ್ಯ ಎಲ್ಲ ಮಕ್ಕಳು ಯಾವ ಥರ ಜವಾಬ್ದಾರಿಗಳನ್ನ ಕೊಡ್ತಾಯಿದ್ರು? ಮಕ್ಕಳಿಗೆ ಅವರಿಗೆ ಎಲ್ಲ ತೋಟಕ್ಕೆ ದೊಡ್ಡವರಿಗೆ ಅಣ್ಣಂದಿರಿಗೆ ಒಂದೊಂದು ಜವಾಬ್ದಾರಿ ವಹಿಸೋರು. ಒಬ್ಬರು ತೋಟದ ಕಡೆ ಹೋಗ್ಬೇಕು, ಒಬ್ಬರು ಗದ್ದೆ ಕಡೆ ಹೋಗ್ಬೇಕು, ಒಬ್ಬರು ಹೊರಗಡೆ ವ್ಯವಹಾರದ್ದು ನೋಡ್ಕೊಳೋದು. ಹಿಂಗೆಲ್ಲ ವ್ಯವಹಾರ ಕೊಟ್ಟಿದ್ದು. ಅವರು ಸಂಜೆ ಹೊತ್ತು ಎಲ್ಲರನ್ನ ಕರೆದು ರೂಮಲ್ಲಿ ಕೂರಿಸ್ಕೊಂಡು ಇವತ್ತೇನು ಕೆಲಸ ಆಯಿತು ಅಂತೇಳಿ ಎಲ್ಲ ಡಿಸ್ಕಸ್ ಮಾಡಿ, ಆಮೇಲೆ ಎಷ್ಟು ಜನ ಬಂದರು, ಏನು ಕೆಲಸ ನಡೀತು, ಮರುದಿನದ ಏನು ಕೆಲಸ ಅಂತ ಅವರಿಗೆ ಎಲ್ಲರಿಗೂ ಒಬ್ಬೊಬ್ಬರಿಗೆ ಹೇಳ್ತಾಯಿದ್ರು. ಅಜ್ಜಯ್ಯನ ಒಂದು ಪದದಲ್ಲಿ ಹೇಳಬೇಕು ಅಂತಂದ್ರೆ ನಿಮ್ಮ ಪ್ರಕಾರ? ಅವ್ರನ್ನ ಹೇಳಬೇಕು ಅಂದರೆ ಧರ್ಮಸ್ಥಳದ ಹೆಗ್ಡೆಯವರ ಅವ್ರದ್ದು ಅನುಪಸ್ಥಿತಿಯಲ್ಲಿ ಅವ್ರದ್ದು ಈ ಮನೆ ನಡ್ಕೊಂಡು ಹೋಯ್ತು. ಅಡುಗೆ ಊಟನೂ ಅಷ್ಟೇ ಧರ್ಮಸ್ಥಳದಲ್ಲಿ ಹೇಗೆ ನಡೀತಾ ಇತ್ತು ಅದೇ ಥರನೂ ಮನೆಯಲ್ಲಿ ನಡೀತಾ ಇತ್ತು. ಎಷ್ಟು ಜನ ಬರಲಿ ಅವ್ರಿಗೆ ಊಟ ತಿಂಡಿ ತಪ್ಪಿಸ್ತಿರಲಿಲ್ಲ. ಯಾರೊಬ್ಬರು ಬಂದರೂ ಅವರಿಗೆ ಕಾಫಿನಾರು ಕೊಡದಲ್ಲೇ ಕಳಿಸ್ತಾ ಇರಲಿಲ್ಲ. ನಮಗೆ ಬರೀ ಕಾಫಿ ತಿಂಡಿ ಹಾಸಿಗೆ ಮಾಡಿಕೊಡೋದೇ ಕೆಲಸ ಆಗ್ತಾಯಿತ್ತು. ನಿಮ್ಮ ದೊಡ್ಡ ಮನೆ ಒಂದು ಸವಿ ನೆನಪುಗಳು ಅಂತ ಅಂದರೆ? ದೊಡ್ಡ ಮನೇಲಿ ಕೂಡು ಕುಟುಂಬದಲ್ಲಿ ಬೆಳೆದು ಅವಾಗ ಎಲ್ಲಿ ಹೋದ್ರೂ ಚೆನ್ನಾಗಿ ಎಷ್ಟು ಖುಷಿ. ಆಮೇಲೆ ಮನೇಲೇ ಬಾಳೆಹಣ್ಣು ಬೆಳೀತಾಯಿದ್ರು. ಊಟ ಆದಮೇಲೆ ಪ್ರತಿಯೊಬ್ಬರಿಗೂ
ಬಾಳೆಹಣ್ಣು ಹಂಚೋ ಜವಾಬ್ದಾರಿ ನನಗೆ ಕೊಡ್ತಾಯಿದ್ರು. ಅವ್ರು ಎಲ್ಲಿ ಸಂಧಿ ಮೂಲೆಯಲ್ಲಿ ಇರಲಿ ಹೋಗಿ ಹಂಚಿ ಕೊಡ್ತಾಯಿದ್ದೆ, ಯಾರಿಗೂ ತಪ್ಪಿಸ್ತಿಲ್ಲ. ಒಂದು ಗೌರಿ ಹಬ್ಬದಲ್ಲೂ ಅಷ್ಟೇ, ಒಂದು ಹಿಂಗೆ ಕಜ್ಜಾಯ ಆಮೇಲೆ ಗರ್ಜಿಕಾಯಿ ಮಾಡಿದರೆ ಪ್ರತಿಯೊಬ್ಬರಿಗೂ ತಲುಪಿಸ್ತಾ ಇದ್ದೆ. ನಂಗೆ ಕೊಡೋದು ದೊಡ್ಡ ಮನೆಯತ್ತಿಗೆ ಅವರಿಗೆಲ್ಲ ಹಂಚಿ ಯಾರಿಗೂ ಬಿಡ್ದಂಗೆ ವ್ಯವಸ್ಥೆ ಮಾಡ್ತಾಯಿದ್ದೆ. ತಾಯಂದಿರ ನೆನಪು ಅಂತ ಬಂದಾಗ ತಾಯಂದಿರು ಅಂದರೆ ನಮ್ಮ ದೊಡ್ಡಮ್ಮ ಅಮ್ಮ ಅವರಿಬ್ಬರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ದೊಡ್ಡಮ್ಮನೂ ಅಷ್ಟೇ, ಏನೊಂದು ಅವರೊಂದು ತುಪ್ಪ ಕಾಯಿಸ್ಬೇಕು ಅಂತ ನನ್ನ ಕರಿತಾ ಇದ್ರು. ಎಲ್ಲ ಅಡುಗೆ ಆಗಿ ಹೋದ್ಮೇಲೆ ಎಲ್ಲರೂ ಹೋದ್ಮೇಲೆ ಒಳಗಡೆ ಹೋಗಿ ನಾವೇ ವ್ಯವಸ್ಥೆ ಮಾಡ್ತಾಯಿದ್ವಿ. ನಮ್ಮ ಅಮ್ಮನೂ ಅಷ್ಟೇ, ನಮ್ಮನ್ನ ಕಂಡಂತೂ ಅಷ್ಟು ಆಸೆ ಮಾಡ್ತಾಯಿದ್ರು. ಅದ್ರಾಗೂ ನಮ್ಮ ಮನೆಗೆ ಬರೋದು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ನಿನ್ನ ಮಗಳಿಗೆ ಮದುವೆ ಮಾಡು, ನಾನು ಇದ್ದಂಗೆ ಮಾಡು ಅಂತ ಆಸೆ ಮಾಡೋರು. ಅಂದರೆ ಅವರ ಆ ಟೈಮಲ್ಲಿ ಇದ್ದಂಗೆ ಇದಾಗ್ಬಿಟ್ಟು. ಇನ್ನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಕರೆಂಟ್ ವ್ಯವಸ್ಥೆ ಇರಲಿಲ್ಲ. ನಮ್ಮ ಮದುವೆನೇ ಜನ್ರೇಟರ್ ಹಾಕಿ ವ್ಯವಸ್ಥೆ ಮಾಡಿದ್ದು. ಅವಾಗಲೇ ನಮ್ಮ ಮನೆಗೆ ಕರೆಂಟ್ ಬಂದು ಅವಾಗಲೇ ಬೆಳಕು ಬಂದಿದ್ದು. ಒಂದು ಖುಷಿ ಆಯಿತು. ಎಲ್ಲರೂ ಸೇರಿ ಒಂದು ನಮ್ಮ ಮದುವೆ ಕಾರ್ಯಕ್ರಮನೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಅಣ್ಣ ತಮ್ಮದಿರು ಸೇರಿ ಮಾಡಿಕೊಟ್ರು. ಊಟದ ವ್ಯವಸ್ಥೆ ಎಲ್ಲ ಇಲ್ಲಿ ಮೇಲೆ ಹುತ್ಕಲಾರ ಅಂತ ಅಲ್ಲಿ ಮಾಡಿದರು. ಮದುವೆ ಎಲ್ಲ ಮನೆ ಹತ್ರ ತುಂಬಾ ಚೆನ್ನಾಗಾಯಿತು. ನಮ್ಮ 85ನೇ ಇಸ್ವಿಲಿ ಮದುವೆ ಆಗಿದ್ದು. ಇಷ್ಟೆಲ್ಲ ನಿಮ್ಮ ಸವಿ ನೆನಪುಗಳನ್ನ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. 101 ನೆನಪು ಸವಿ ಸಂಜೆಗೆ ಸ್ವಾಗತ. ನಮಸ್ಕಾರ. ನಿಮ್ಮ ಪರಿಚಯ? ನನ್ನ ಹೆಸರು ಶಂಕರಪ್ಪ. ದೇವರಗದ್ದೆ ಕೃಷ್ಣ ಶೆಟ್ಟಿ ಮತ್ತು ಸಾಕಮ್ಮನವರು ಕೊನೆಯ ಪುತ್ರ ನಾನು. ಓಕೆ. ನಿಮ್ಮ ಮತ್ತು ನಿಮ್ಮ ತಂದೆ ನಡುವಿನ ಒಡನಾಟ ಯಾವ ಥರ ಆಯಿತು ಅವಾಗ? ನಮ್ಮ ಮತ್ತು ತಂದೆ ನಡುವೆ ಅಂದರೆ ನಾವು 9 ಜನ ಗಂಡು ಮಕ್ಕಳು, ಅದರಲ್ಲಿ ನಾನು ಲಾಸ್ಟ್ ಅಲ್ವಾ. ಲಾಸ್ಟ್ ಆದ್ದರಿಂದ ನಾವು ತೀರೇನು ಅಷ್ಟೊಂದು ಎಲ್ಲರಿಗೂ ಏನು ಪ್ರೀತಿ ಕೊಡ್ತೇವೆ ನಮಗೂ ಅದನ್ನು ಕೊಡ್ತಾಯಿದ್ರು. ಯಾರಿಗೂ ಹೆಚ್ಚು ಕಡಿಮೆ ಏನೂ ಮಾಡಲಿಲ್ಲ ಅವರು. ನಾವು ಶಾಲೆಗೆಲ್ಲ ಹೋಗ್ತಿದ್ವಿ. ಆದರೂ ನಾನು ಲಾಸ್ಟು ಅಂತಲೂ ಏನು ಪ್ರೀತಿ ಏನು ಜಾಸ್ತಿ ಕೊಡಲಿಲ್ಲ, ಎಲ್ಲರಿಗೂ ಏನೋ ಅಷ್ಟೇ ಕೊಡ್ತಾಯಿದ್ರು. ಅವರು ಒಂದು ಒಳ್ಳೆಯ ವ್ಯಕ್ತಿ, ಆದರ್ಶ ವ್ಯಕ್ತಿ ನಮ್ಮ ತಂದೆ ಬಗ್ಗೆ ಹೇಳ್ಬೇಕಂದ್ರೆ ಅವರೊಂದು ದೊಡ್ಡ ಗುಣ. ಊರಿಗೆ ಒಬ್ಬರು ಹಿರಿಯರವರು. ಮತ್ತು ಅವರು ಇದ್ದಲ್ಲಿ ಅವರು ಜಗಲಿಗೆ ಬಂದರೆ ನಾವು ಎಲ್ಲ ಮನೆಯಿಂದ ಒಳಗಡೆ ಅಡುಗೆ ಮನೆಗೆ ಬರ್ತಿದ್ದು. ಅಡುಗೆ ಮನೆಗೆ ಅವ್ರು ಊಟಕ್ಕೆ ಬಂದಾಗ ಎಲ್ಲ ಹೊರಗಡೆ ಬಂದು ಗಪ್ ಚುಪ್ಪ ನಿಂತು ಒಂದು ಪಿನ್ನು ಸಹ ಅವರು ಚೇರ್ ಮೇಲೆ ಕೂತಾಗ ಒಂದು ಪಿನ್ನು ಸಮೇತ ಸೌಂಡ್ ಬರ್ತಿರ್ಲಿಲ್ಲ. ಆ ಥರ ನಿಶಬ್ದವಾಗ್ತಿದ್ದು. ಅವರು ಹೆದರ್ಸ್ತಿರ್ಲಿಲ್ಲ. ಅವ್ರಿಗೆ ಗೌರವ ಕೊಡ್ತಿತ್ತು. ಎಲ್ಲರೂ ಗೌರವ ಕೊಡ್ತಿದ್ದು, ಅವರಿಗೆ ಪ್ರೀತಿ ಕೊಡ್ತಿದ್ವಿ. ಅವ್ರೇನು ಯಾರಿಗೂ ಹೆದರ್ಸೋದು ಬದರ್ಸೋದು ಮಾತು ಅವೆಲ್ಲ ಹೊಡೆಯೋದು ಏನಿಲ್ಲ. ಅವ್ರ ಮಾತಲ್ಲಿ ಶಿಸ್ತಿನ ಸಿಪಾಯಿ ಅವರು. ಮತ್ತೆ ನಿಮ್ಮ ಶಾಲೆ ನೆನಪುಗಳು ಅಂತ ಬಂದಾಗ ಏನಾದರೂ? ಶಾಲೆ ಅಂದರೆ ನಾವು ಬಕ್ಸೆ ಶಾಲೆಯಲ್ಲೇ ಓದಿದ್ದು 1ರಿಂದ 7th ಆಮೇಲೆ ಹೈಸ್ಕೂಲು ಸಿಲ್ವಾಸೆಲ್ಲವೆಲ್ಲ ಓದಿದ್ದು. ಕಾಲೇಜು ಬಂದು ಚಿತ್ರದುರ್ಗ ಜಿಲ್ಲೆ ಮಲ್ಲಾಡಹಳ್ಳಿಲಿ 2 ವರ್ಷ ಡಿಪ್ಲೊಮಾ ಮಾಡಿದ್ದು. ಅಲ್ಲಿದೊಂದು ವಿಶೇಷ ಏನಂದರೆ ನಾನು ನಮ್ಮ ಅಣ್ಣನ ಮಗ ಸೀತಾರಾಮ, ಮೂಡಿಗೆರೆ, ತಾರನಾಥ 3 ಜನ ಒಂದು ರೂಮಲ್ಲಿದ್ದು. ಅದು ಎಷ್ಟು ಒಂದು 8 ರೂಮು. ಆ ರೂಮ್ ಒಳಗೆ 3 ಜನ ಅಡುಗೆ ಮಾಡ್ಕೊಂಡು ಇದ್ದು ಮಲಗೋಕ್ಕೂ ಸಮೇತ ಆಗ್ತಿರ್ಲಿಲ್ಲ. ಕಷ್ಟ ದಿನಗಳಾಗ ನಾವು ಆಶ್ರಮದಲ್ಲಿ ಓದ್ದು ನಾವು. ಅದೊಂದು ನೆನಪು ಅಷ್ಟು. ಓಕೆ. ಸೊ ನೀವು ಹೇಳಿದ್ರಿ 9 ಜನ ಅಣ್ಣಂದಿರು, ಅದಕ್ಕೆ ಅಕ್ಕ ಅಂತ ಎಲ್ಲ. ಸೊ ಅವಾಗಿನ ಸ್ನಾನದ ವ್ಯವಸ್ಥೆ ಎಲ್ಲ ಯಾವ ಥರ ಇತ್ತು? ಯಾಕೆಂದರೆ ತುಂಬ ಜನ ಆಗಿರೋದ್ರಿಂದ ಯಾವ ಥರ ಇತ್ತು ಸ್ನಾನದ ವ್ಯವಸ್ಥೆ? ಅಂದರೆ ಅಂಡೆ ಎಲ್ಲ, ಸೌದೆ ಒಲೆ ಎಲ್ಲ ಎಲ್ಲರಿಗೂ ಅನುಕೂಲ ಇತ್ತು. ನೀರಿನ ಅನುಕೂಲ ಇತ್ತು. ಎಲ್ಲ ಒಬ್ಬರಾದ್ಮೇಲೆ ಒಬ್ಬರು ಅನುಸರಣೆ ಮಾಡ್ಕೊಂಡು ಸ್ನಾನಕ್ಕೆ ಹೋಗ್ತಿದ್ರು. ಎಲ್ಲ ಅವರು ಇವರು ಅತಿಥಿದಲ್ಲಿ ಎಲ್ಲರೂ ಸಹಕಾರ ಇತ್ತು. ಎಲ್ಲ ಒಬ್ರದ್ದು ಒಂದು ಕೆಲಸ ಇನ್ನೊಬ್ರು ಒಂದು ಕೆಲಸ ಮಾಡೋರು. ಯಾರೇನು ಹಾಗೆ ಕೂರ್ತಿಲ್ಲ. ಹಾಗಾಗಿ ಅದು ಸ್ನಾನದ ಏನು ಸಮಸ್ಯೆ ಆಗ್ತಿರ್ಲಿಲ್ಲ. ಸೊ ನಿಮ್ಮ ಅಣ್ಣಂದಿರ ಮದುವೆಗೆಲ್ಲ ನಿಮಗೆ ಹೋಗಿರೋ ನೆನಪು ಇದೆಯಾ? ಮದುವೆ ನೆನಪುಗಳೇನಾದರೂ ಅವಾಗಿಂದು? ಇವೇನು ನೆನಪು ಅಷ್ಟೊಂದಾಗಿಲ್ಲ. ಓದ್ಬೇಕಾದ್ರೆ ನಮ್ಮ ಕೊಂಡಪ್ಪಣ್ಣ ಇದ್ರು, ಅವರು ಮದುವೆ ಆಯ್ತಂತೆ. ಆಗ ಮದುವೆ ಆದಾಗ ನಾವು ಓದ್ತಾ ಇದ್ವಿ. ನಾನು ಸೀತಾರಾಮ ಎಲ್ಲ ಅಲ್ಲಿ ಮಲ್ಲಾಡಹಳ್ಳಿ ಕಾಲೇಜಲ್ಲಿ ಓದ್ತಾ ಇದ್ದಾಗ ನಮ್ಗೆ ಅವಾಗ ಎಕ್ಸಾಮ್ ಟೈಮು. ಇನ್ನೆಲ್ಲಿ ನಮಗೆ ಹೇಳಿದ್ರೆ ಗೊತ್ತಾಗುತ್ತೆ ಬರ್ತಾರೆ ಅನ್ಕೊಂಡು ನಮ್ಗೆ ಅದೊಂದು ಹೇಳಲಿಲ್ಲ, ಗೊತ್ತಾಗ್ಲಿಲ್ಲ. ಬಟ್ ಮನೆಗೆ ಬಂದ್ಮೇಲೆ ಅದೊಂದು ಆಶ್ಚರ್ಯಕರ ಸಂಗತಿ. ಇದು ಯಾರು ಹೊಸದಾಗಿ ಅತ್ತಿಗೆ ಬಂದು ನಿಂತಿದ್ರು, ಅವರೇ ಬಂದು ನೀರೆಲ್ಲ ಕೊಟ್ರು. ನಮ್ಮ ತುಂಗ ಅತ್ತಿಗೆಮ್ಮ ಒಂದು ಚೆಂಬ ನೀರು ತಂದು ಕೊಟ್ರು. ನಾವು ಯಾರು ಅಂತ ಕೇಳಿದಾಗ ನೆಗೆಯಾಡೋದು, ಎಲ್ಲ ನೆಗೆಯಾಡೋದು. ಈಗೀಗಾಯ್ತು ಈಗೀಗಾಯ್ತು ಅಂತ ಅದೊಂದು ನೆನಪು. ಸೊ ಅದೊಂದು ಸವಿ ನೆನಪು. ಸವಿ ನೆನಪು. ಮತ್ತೆ ನಿಮ್ಮ ಅಪ್ಪ ಅಮ್ಮ ಇಬ್ಬರು ಜೊತೆಗಿನ ಒಡನಾಟ, ಅಥವಾ ಯಾಕೆಂದ್ರೆ ತುಂಬ ಜನ ಮಕ್ಳು ಇರ್ತಾ ಇದ್ರಿ, ಗಲಾಟೆ ಮಾಡೋದಾಗಿರ್ಬೋದು. ಸೊ ಅದನ್ನೆಲ್ಲ ಅವ್ರು ಹೆಂಗೆ ನಿಭಾಯಿಸ್ತಾ ಇದ್ರು? ಎಲ್ಲ ಅವ್ರ ಮಾತಿಗೆ ಯಾರು ಎದುರು ಕೊಡ್ತಿರ್ಲಿಲ್ಲ. ಗಪ್ ಚುಪ್ಪು ಎಲ್ಲರೂ, ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಗಪ್ ಚುಪ್ಪಾಗಿರ್ತಿದ್ರು.
ಗೌರವ ಕೊಡ್ತಿದ್ದ ಅವರಿಗೆ. ಸರಿ, ಇವಾಗ ನಿಮ್ಮ ಅಣ್ಣನ ಮದುವೆ ನೆನಪುಗಳ ಬಗ್ಗೆ ಹೇಳಿದ್ರಿ, ನಿಮ್ಮ ಮದುವೆ ನೆನಪುದು ಹೇಳಿ ನಮಗೆ. ನಮ್ಮ ಮದುವೆ ನೆನಪು, ನಾವು ಎಲ್ಲ ಅಂದಿರ ಮದುವೆ ಆದಮೇಲೆ ನಮ್ಮದು ಮದುವೆ ಪ್ರಸ್ತಾಪಕ್ಕೆ ಬಂತು. ಬೆಳಮೆಗೆ ಹೆಣ್ಣು ನೋಡೋಕೆ ಹೋಯ್ತು. ಅಲ್ಲಿ ಹೆಣ್ಣು ಎಲ್ಲ ನೋಡಾಯಿತು, ಸಾಲಾವಳಿ ಬಂತು, ಎಲ್ಲ ಆಯಿತು. ಆಗಿನ ಕಾಲದಲ್ಲಿ ಏನು ಯಾರು ಹೆಣ್ಮಕ್ಳು ಹೆಣ್ಣು ನೋಡೋಕೆ ಹೋದ್ರು ನಮ್ಮನ್ನು ನೋಡಿ ಏನು ಕೊಡ್ತಿರ್ಲಿಲ್ಲ, ನಮ್ಮ ಕುಟುಂಬ ನೋಡ್ಕೊಡೋರು. ಕೃಷ್ಣ ಶೆಟ್ರು ಫ್ಯಾಮಿಲಿ ಅದು ಕಣ್ಮುಚ್ಚಿಯಂಗೆ ಕೊಡೋರು. ನಮ್ಮ ಹುಡುಗನ್ನೇನು ನೋಡ್ತಿರ್ಲಿಲ್ಲ, ನಾವು ಏನು ವಿದ್ಯಾಭ್ಯಾಸ ಮಾಡಿದ್ದಾನೆ, ಏನು ಆಸ್ತಿ ಮಾಡಿದ್ದಾನೆ, ಏನು ಕೆಲಸದಲ್ಲಿದ್ದಾನೆ ಏನು ನೋಡ್ತಿರ್ಲಿಲ್ಲ. ಕೃಷ್ಣ ಶೆಟ್ರು ಫ್ಯಾಮಿಲಿ ಕೊಟ್ಟರು ಅನ್ನೋದು ಅಷ್ಟು. ಕೊನೆಯದಾಗಿ ದೊಡ್ಡ ಮನೆ ಬಗ್ಗೆ ನಿಮ್ಮ ಅಭಿಪ್ರಾಯ? ದೊಡ್ಡ ಮನೆ ಬಗ್ಗೆ ಅಂದರೆ ನಾವು ಅಲ್ಲೇ ಹುಟ್ಟಿ ಬೆಳೆದಿದ್ದು, ಅದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ನಾವು. ಅಲ್ಲಿಂದ ಅದೇ ಬಡ್ಡೆ ಅದು ನಮಗೆ. ಮತ್ತು ಎಲ್ಲರದು ನಮ್ಮದು ಮದುವೆ ಆಯಿತು, ಎಲ್ಲ ಆಯಿತು. ಆಮೇಲೆ ಆ ಟೈಮಲ್ಲಿ ಮದುವೆ ಒಂದು 2 ವರ್ಷಕ್ಕೆ ಬೇರೆ ಮಾಡಿದೆಲ್ಲ, ಡಿವೈಡ್ ಆಯಿತು ಮನೆ. ಅದು ಎಲ್ಲ ಅವ್ರವ್ರ ಮನೆಗೆ ಹೋದರು. ನಮಗಿನ್ನೂ ಮನೆ ಕಟ್ಟಿರಲಿಲ್ಲ ನಾವು. ಅಲ್ಲೇ 2 ವರ್ಷ ನಮ್ಮ ಅತ್ತಿಗೆಮ್ಮ ಗೌರವತ್ತಿಗೆಮ್ಮ ಅವ್ರ ಮನೇಲೇ ಇದ್ದು. ಅವರು ಚೆನ್ನಾಗಿ ನೋಡ್ಕೊಂಡ್ರು ಅವ್ರು ನಮ್ಮನ್ನು. ಇನ್ನೂ ಇಲ್ಲೇ ಇರಿ ಅನ್ನೋದಂತ ಅವ್ರಿಗೆ ಇಷ್ಟ ಇತ್ತು. ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಈಗಲೂ ಸತ ಅವ್ರ ಮನೆಗೂ ನಮಗೂ ಬಾಂಡಿಂಗ್ ಅಂತ ಚೆನ್ನಾಗಿದೆ. ಅಷ್ಟೇ ಪ್ರೀತಿ ವಿಶ್ವಾಸ ನೋಡ್ಕೊಂತಾರೆ, ನಾವು ಅದೇ ರೀತಿ ಪ್ರೀತಿ ವಿಶ್ವಾಸ ನೋಡ್ಕೊಂತೀವಿ. ಅವ್ರನ್ನ ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ಅವ್ರ ಜೀವನ ಗಂಧ ತೆರೆದಿದ್ದಾರೆ. 13 ಮಕ್ಕಳನ್ನು ಅಷ್ಟು ಚೆನ್ನಾಗಿ ನೋಡಿ ಸಾಕಿದರು. ಈಗಲೂ ಸಮೇತ ಅವರು ಊಟ ಮಾಡ್ತಿದ್ರು, ಇನ್ನೊಬ್ರು ಊಟ ಆಗಲಿ ಅಂತ ಕಾದು ಅವರು ಒಂದೊಂದು ಟೈಮ್ ಉಪವಾಸನೂ ಮಲಗಿರೋದು ಉಂಟು. ಅವರು ಆ ಥರ ಎಲ್ಲ ಮಕ್ಕಳನ್ನ ಸಾಕಿದ್ದಾರೆ. ಅವ್ರನ್ನ ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ಹಾಗೆ ನಮ್ಮ ತಂದೆಯವ್ರನ್ನೂ ಅವರ ಆದರ್ಶ ಗುಣಗಳನ್ನು ನಾವು ಮರೆಯೋಕ್ಕಾಗಲ್ಲ. ಅವರ ಆದರ್ಶ ಗುಣಗಳನ್ನ ಇಟ್ಕೊಂಡು ನಾವು ಜೀವನ ಮಾಡಬೇಕು ಅಂತ ನಾನು ಇಲ್ಲಿ ಎಲ್ಲರಿಗೂ ಅದನ್ನೇ ಹೇಳೋದು. ಧನ್ಯವಾದ.